ಬಸವಾ 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 ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿದ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ನಮಸ್ಕಾರ, ಶರಣಾರ್ಥಿ. ಬಸವ ಸಮಿತಿಯ ಬಸವ ಮಂಟಪದ ಅನುಭವ ಮಂಟಪಕ್ಕೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ, ನವೆಂಬರ್ ತಿಂಗಳು ಎಲ್ಲರಿಗೂ ಕನ್ನಡದ ಹಬ್ಬದ ಸಂಭ್ರಮ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆಯವರು ನಮ್ಮ ಜೊತೆಗಿದ್ದಾರೆ. ಈ ಒಂದು ಕಾರ್ಯಕ್ರಮ ಸರಣಿಯಲ್ಲಿ ಕನ್ನಡಕ್ಕೆ ಹೋರಾಡಿದಂತಹ, ಕನ್ನಡ ಪರ ಮನಸ್ಸುಳ್ಳಂತಹ, ವೈಚಾರಿಕ ನೆಲೆಯಲ್ಲಿ ಇಟ್ಕೊಂಡು ಸ್ವತಂತ್ರ ಯೋಚನಾಕಾರರಾಗಿ ಕನ್ನಡಕ್ಕೆ, ಕನ್ನಡದ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡಿದಂತಹ ಸುಳ್ಯದ ಹುಡುಗ, ನಂತರ ದೆಹಲಿ, ಚೆನ್ನೈ, ಮಂಗಳೂರು, ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ, ಹೀಗೆ ಏನನ್ನೂ ಹುಡ್ಕೊಂಡು ಹೋಗಿ ಮತ್ತೆ ಬೆಂಗಳೂರಿಗೆ ಮರುಪ್ರವೇಶ ಮಾಡಿದ್ದಾರೆ. ಇವಾಗ ನವೆಂಬರ್ ತಿಂಗಳು ಕರ್ನಾಟಕ, ಮೈಸೂರು ಜಿಲ್ಲೆ ಕರ್ನಾಟಕ ಆಗಿ ಹೆಸರುಗೊಂಡು 50ರ ಸಂಭ್ರಮ. ಈ ಸಂಭ್ರಮ ಆಚರಣೆಯ ಸಂದರ್ಭದಲ್ಲಿ ಪ್ರೊಫೆಸರ್ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಚುಕ್ಕಾಣಿಯನ್ನು ಹಿಡಿದಂಥವರು. ಬನ್ನಿ, ಬಸವ ಮಂಟಪಕ್ಕೆ, ಅನುಭವ ಮಂಟಪಕ್ಕೆ ಅವರನ್ನು ಸ್ವಾಗತಿಸೋಣ. ನಮಸ್ಕಾರ, ಶರಣಾರ್ಥಿಗಳು. ನಮಸ್ಕಾರ. ಇಂಥ ಒಂದು ಕನ್ನಡದ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ತುಂಬ ಸಂತೋಷದ, ಅಭಿಮಾನದ ಸಂಗತಿಯಾಗಿದೆ. ಮೊದಲು ಈ ನಮ್ಮ ಹೊಸ ಕಾರ್ಯಕ್ರಮಕ್ಕೆ, ಹೊಸ ಸರಣಿ ಕಾರ್ಯಕ್ರಮಕ್ಕೆ ತುಂಬ ಸೂಕ್ತ ವ್ಯಕ್ತಿ ಅಂತ ನಮ್ಮ ಅಧ್ಯಕ್ಷರು ನಿಮಗೆ ಹೇಳ್ತಾ ಇದ್ದರು. ಕಾರಣ ಇಷ್ಟೇ, 12ನೇ ಶತಮಾನದಲ್ಲಿ ಯಾವಾಗ ಒಂದು ಸ್ವತಂತ್ರ ವೈಚಾರಿಕ ನೆಲೆಯಲ್ಲಿ ಒಂದು ವಿಚಿತ್ರವಾದಂಥ, ಭಿನ್ನವಾದಂಥ ಸಮಾಜದ ನಿರ್ಮಾಣಕ್ಕೆ ಬಸವಣ್ಣನವರು ಕಾರಣ ಆದರು. ಅಲ್ಲಿ ಮುಖ್ಯ ಅನಿಸೋದು ಇವತ್ತು 900 ವರ್ಷಗಳ ಹಿಂದಿನ ಒಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅನುಭವ ಮಂಟಪವು ಅಂತ ಹೇಳುವ ನಿಟ್ಟಿನಲ್ಲಿ ನೀವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ನಾವು ಬಸವಣ್ಣನನ್ನು ನೀವು ನೋಡುವ ದೃಷ್ಟಿಕೋನ.
ಇಲ್ಲ, ಇದು ಬಹಳ ಒಳ್ಳೆ ಮಾತು ಹೇಳಿದ್ರಿ ನೀವು. 12ನೇ ಶತಮಾನದಲ್ಲಿ ಮೊದಲ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬಂದಿತ್ತು ಅಂತ. ಬಹುಶಃ ನಾವು ಯಾರೂ ಅದನ್ನು ಇಷ್ಟರವರೆಗೆ ಈ ಅರ್ಥದಲ್ಲಿ ಉಪಯೋಗಿಸಲಿಲ್ಲ, ಆದರೆ ಅದು ನಿಜ. ಅದು ನಮಗೆ ಪ್ರಾಧಿಕಾರಕ್ಕೆ ಕೆಲಸ ಮಾಡಲಿಕ್ಕೆ ಈ ಒಂದು ಚೌಕಟ್ಟನ್ನು ಒದಗಿಸಿಕೊಟ್ಟು ನಿಮಗೆ ನಾನು ಕೃತಜ್ಞನಾಗಿದ್ದೇನೆ. ನಿಜವಾಗ್ಲೂ 12ನೇ ಶತಮಾನದ ಅನುಭವ ಮಂಟಪ ಕನ್ನಡದ ಮೊದಲ ಅಭಿವೃದ್ಧಿ ಪ್ರಾಧಿಕಾರ. ಯಾಕೆ ಅಂತಂದ್ರೆ, ಕನ್ನಡವನ್ನ ವಚನಕಾರರು ಅಭಿವ್ಯಕ್ತಿಗೆ ಬಳಸಿಕೊಂಡ ರೀತಿ, ಆ ಅಭಿವ್ಯಕ್ತಿಗಿರುವ ಅನೇಕ ಮುಖಗಳು. ಒಂದು ಧಾರ್ಮಿಕ ಅಭಿವ್ಯಕ್ತಿ ಇದೆ. ಈಗ ನಮ್ಮಲ್ಲಿ ಏನಾಗ್ತದೆ ಅಂತಂದ್ರೆ, ಧಾರ್ಮಿಕ ಭಾಷೆ ಅಂತ ಒಂದಿದೆ. ಈ ವೈದಿಕ ಮಂತ್ರಗಳು ಧಾರ್ಮಿಕ ಭಾಷೆ. ಈ ಧಾರ್ಮಿಕ ಭಾಷೆಯನ್ನ ಇವತ್ತಿನವರೆಗೆ ಸಾಂಪ್ರದಾಯಿಕರು, ಸನಾತನಿಗಳು ಏನು ಹೇಳ್ತಿದ್ದಾರಂತೆ, ಅದು ನಾವು ನೀವು ಬಳಸುವ ಸಾಮಾನ್ಯ ಭಾಷೆ ಅಲ್ಲ, ಅದರ ಹಂತ ಒಂದು ಮೇಲೆ, ಅದು ಒಂದು ಹಂತ ಮೇಲಿನ ಭಾಷೆ. ಆದರೆ ಅದು ಮೇಲಿನ ಹಂತಕ್ಕೆ ಹೋದಾಗ ಮಾತ್ರ ಅದು ಧಾರ್ಮಿಕ ಭಾಷೆ ಆಗ್ತದೆ. ನಾವು ನೀವು ಮಾತನಾಡುವಾಗಿದ್ದರೆ ಅದು ಧಾರ್ಮಿಕ ಭಾಷೆ ಆಗುವುದಿಲ್ಲ ಅಂತ ಒಂದು ಕಲ್ಪನೆಯನ್ನ ಮಾಡಿಕೊಂಡು ಬೆಳೆಸ್ತಾ ಬಂದರು. ಇದು ಎಲ್ಲ ಧರ್ಮದಲ್ಲಿಯೂ ಕೂಡ, ಕ್ರಿಶ್ಚಿಯಾನಿಟಿಯಲ್ಲಿಯೂ ಇದೆ, ಇಸ್ಲಾಂ ಧರ್ಮದಲ್ಲಿಯೂ ಕೂಡ ಇದೆ, ಹಿಂದೂ ಧರ್ಮದಲ್ಲಿಯೂ ಕೂಡ ಇದೆ. ಹಾಗಾಗಿ ಈ ವೇದ ಮಂತ್ರಗಳು ನಮ್ಮ ದೇಶದಲ್ಲಿ ಎಲ್ರಿಗೂ ಸಿಗಲಿಲ್ಲ. ಯಾಕಂದ್ರೆ ಎಲ್ರಿಗೂ ಸಿಗುವ ಹಾಗೆ ಅದನ್ನು ಬರ್ದಿದ್ರೋ ಇಲ್ಲವೋ ಗೊತ್ತಿಲ್ಲ, ಆದರೆ ಎಲ್ರಿಗೂ ಸಿಗುವಂಥದ್ದು ಅಲ್ಲ ಎಂಬ ಭಾವನೆಯನ್ನು ಕೂಡ ಮೂಡಿಸಿದ್ದರಿಂದ ಧಾರ್ಮಿಕ ಭಾಷೆ ನಮ್ಮಲ್ಲಿ ಏನಾಯಿತು ಅಂತಂದರೆ ಒಂದು ಬೇರೆ ಹಂತವನ್ನು ತಲುಪಿ ಜನರಿಂದ ದೂರ ಆಯಿತು. ಈ ಕನ್ನಡದ ಮೊದಲ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕೂತಿದ್ದಾರಲ್ಲ ಇಲ್ಲಿ, ಅವರು ಏನು ಹೇಳಿದರು ಅಂತಂದರೆ, ಧಾರ್ಮಿಕ ಭಾಷೆ ಸಾಮಾನ್ಯ ಭಾಷೆಗಿಂತ ಮೇಲಕ್ಕೆ ಹೋಗಬೇಕಾಗಿಲ್ಲ, ಜನರಾಡುವ ಭಾಷೆಯೇ ಧಾರ್ಮಿಕ ಭಾಷೆ ಆಗಬಲ್ಲುದು, ದೇವರನ್ನ ನಾವು ಮಾತನಾಡುವ ಭಾಷೆಯಲ್ಲೇ ಮುಟ್ಲಿಕ್ಕೆ ಸಾಧ್ಯ ಎಂಬ ಅತ್ಯುತ್ತಮವಾದ ಸಾಮಾಜಿಕವಾದ ಒಳನೋಟವನ್ನು ಕೊಟ್ಟ ಪುಣ್ಯಾತ್ಮರು ವಚನಕಾರರು. ಆದ್ದರಿಂದ ನಂಬಿ ಕರೆದರೆ ಓ ಎಂಬನೇ ಶಿವನು. ಶಿವನನ್ನು ಕರೆದರೆ ಓ ಅಂತ ಕನ್ನಡದಲ್ಲಿ ಹೇಳ್ತಾನೆ. ಓ ಎಂಬುದು ಸಾಮಾನ್ಯ ಭಾಷೆ ಅದು. ಹಾಗಾಗಿ ನೋಡಿ, ಇನ್ನೊಂದಾಯ್ತು ಏನಂತಂದ್ರೆ, 17, 18, 19ನೇ ಶತಮಾನದಲ್ಲಿ ಕ್ರಿಶ್ಚಿಯಾನಿಟಿಯಲ್ಲಿ ದೇವಭಾಷೆಯಾದಂಥ ಬೈಬಲ್ನ ಭಾಷೆಯನ್ನ ಜನಸಾಮಾನ್ಯರ ಭಾಷೆಗೆ ಇಳಿಸುವ ಪ್ರಯತ್ನ ಮಾಡಿದ್ರು. ನೀವು ಅದರ ಚರಿತ್ರೆ ಓದಬೇಕು. ನಾನು ಕರ್ನಾಟಕದೇ ನಿಮಗೆ ಉದಾಹರಣೆ ಕೊಡಬೇಕು ಅಂತಂದ್ರೆ, ಮಂಗಳೂರಿಗೆ ಬಂದ ಕ್ರೈಸ್ತ ಮಿಷನರಿಗಳು ಮೊದಲು ಬೈಬಲನ್ನು ತುಳುಗೆ ಅನುವಾದ ಮಾಡಿದರು, ಯುರೋಪಿನ ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಮಾಡಿದರು. ಹಾಗೆ ಮಾಡಿದಾಗ ಸಾಂಪ್ರದಾಯಿಕ ಕ್ರಿಶ್ಚಿಯನ್ ಕೇಂದ್ರಗಳಿದೆ, ಅಲ್ಲಿಂದ ಪ್ರತಿಭಟನೆ ಬಂತು. ಇದು ಹಿಂಗೆ ಮಾಡಬಾರದು, ದೇವ ಭಾಷೆ ಸರಳಗೊಳ್ಳುತ್ತದೆ. ಆದರೆ ಪ್ರೊಟೆಸ್ಟೆಂಟರ್ ಇರ್ಬೋದು ಅಥವಾ ಕ್ಯಾಥೋಲಿಕ್ ಅದನ್ನು ಕೇಳದೆ ಜನಭಾಷೆಯಲ್ಲಿ ಅದನ್ನು ಹೇಳಿದರು. ಜನಭಾಷೆಯಲ್ಲಿ ಹೇಳಿದ್ದರಿಂದ ನೀವು ಒಪ್ಪಿಬಿಡ್ತಿರೋ, ಕ್ರಿಶ್ಚಿಯಾನಿಟಿ ಇವತ್ತು ಜಗತ್ತಿನ ಪ್ರಮುಖ ದರ್ಶನವಾಗಿ, ಪ್ರಮುಖ ಧರ್ಮವಾಗಿ ಕನ್ವರ್ಟ್ ಆಯಿತು. ವಚನಕಾರರು ಜನಭಾಷೆಯನ್ನು ದೇವಭಾಷೆಯಾಗಿ ಅಥವಾ ದೇವಭಾಷೆಯನ್ನು ಜನಭಾಷೆಯನ್ನಾಗಿ ಮಾಡದೇ ಹೋಗಿದ್ರೆ ಬಹುಶಃ ನಮ್ಮ ಸಾಮಾಜಿಕ ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಅಂತಂದರೆ, ಈ ದೇವಭಾಷೆಗೂ ನಮ್ಮ ಭಾರತದ ಸಾಂಪ್ರದಾಯಿಕ ಶ್ರೇಣೀಕರಣಕ್ಕೂ ಸಂಬಂಧ ಇದೆ. ಹಾಗಾಗಿ ಶ್ರೇಣೀಕರಣ ಎಂಬುದು ಒಂದು ಮೇಲೆ ಒಂದು ಕೆಳಗೆ ಅಲ್ವಾ, ಇದು ಹೈರಾರ್ಕಿಕಲ್ ವರ್ಗ, ಇದು ಇದ್ದೇ ಇದೆ. ಈ ದೇವಭಾಷೆ ಎಂಬುದು ಕೆಳಗಿನವರಿಗೆ ಬರೋದಿಲ್ಲ, ಇದು ನೀಚ ಭಾಷೆ, ಇದು ಅಲ್ಪ ಭಾಷೆ, ಆ ಭಾಷೆಯಲ್ಲಿ ಹೇಳಲಿಕ್ಕೆ ಆಗುದಿಲ್ಲ, ಹಿಂಗೆಲ್ಲ ಇರ್ತದೆ ಕಲ್ಪನೆ. ಅದರಿಂದ ಮೇಲಿನವರಿಗೆ ಸೀಮಿತ ಆಗ್ತದೆ ನೋಡಿ. ಹಾಗಾಗಿ ದೇವಭಾಷೆ ಎಂಬುದು ದೇವಭಾಷೆ ಮಾತ್ರ ಅಲ್ಲ, ದೇವರ ಹತ್ರ ಮಾತಾಡಬಲ್ಲವರ ಭಾಷೆಯಾಗಿ, ಸಮಾಜದ ಉಚ್ಚವರ್ಣದ ಜನಗಳಿಗೆ ಮಾತ್ರ ಸಿಗುವಂಥ ಭಾಷೆಯಾಗಿ ಒಂದು ಅತ್ಯಂತ ತೀವ್ರವಾದ ಧಾರ್ಮಿಕ ಅಸಮಾನತೆಯನ್ನು ಸೃಷ್ಟಿಸಿದ್ದು ಎಲ್ಲ ಗೊತ್ತಿದೆ ನಮಗೆ. ಬಸವಣ್ಣ ಏನು ಮಾಡಿದ್ರು ಅಂತಂದ್ರೆ, ಇದರ ಮೂಲ ಗೊತ್ತಿತ್ತು ಅವರಿಗೆ. ಈ ಅಸಮಾನತೆಯ ಮೂಲ ಎಲ್ಲಿದೆ ಅಂತ ಗೊತ್ತಿದ್ದು ಭಾಷೆಯನ್ನ ಅವರು ಜನಭಾಷೆಯನ್ನೇ ದೇವಭಾಷೆಯನ್ನಾಗಿ ಮಾಡಿದರು. ಆದ್ದರಿಂದ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಬಡಬೇಡ, ಯಾವ ವೇದಾಂತಗಳು ಹೇಳಿದ್ದು ಇದನ್ನೇ ಅಲ್ವಾ? ಅತ್ಯಂತ ಸರಳ. ಧೃತಿ ಕ್ಷಮಾ ದಮೋಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ ಧೀರ್ವಿದ್ಯಾ ಸತ್ಯಂ ಅಕ್ರೋಧೋ ದಶಕಂ ಧರ್ಮಲಕ್ಷಣಂ ಅಂತ ಸಂಸ್ಕೃತದಲ್ಲಿ ಹೇಳಿದ್ರೆ ಮಾತ್ರ ಧರ್ಮವದು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ, ಅದನ್ನೇ ಹೇಳಿದವ. ನಮಗೆ ಬಸವಣ್ಣ ಆಪ್ತನಾದ. ದೇವರು ಏನು ಹೇಳ ಬಯಸ್ತಾರೆ ಜಗತ್ತಿಗೆ ಎಂಬುದನ್ನು ಬಸವಣ್ಣ
ನಮ್ಮ ಭಾಷೆಯಲ್ಲಿ ನಮಗೆ ಹೇಳಿದಾಗ, ಆದ್ದರಿಂದ ನೀವು ಹೇಳಿದ ಸರಿ, ಅವ ಕನ್ನಡದ ಮೊದಲ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನೇ. ಅದರ ಪರಂಪರೆಯಲ್ಲಿ ನಾವು ಬಹಳ ದೂರದಲ್ಲಿ ಅದಕ್ಕೆ ಸೇರಿಕೊಂಡಿದ್ದೀವಿ. ಆದರೆ ಇದೊಂದು ಹೆಮ್ಮೆ. ಈಗ ತಾವು ಧರ್ಮದ ನೆಲೆಯಲ್ಲಿ ಬಸವಣ್ಣನನ್ನು ನೋಡಿದ್ವಿ, ಭಾಷೆಯ ನೆಲೆಯಲ್ಲಿ ನೋಡಿದ್ವಿ. ಆದರೆ ಅವರ ಭೌಗೋಳಿಕ ವ್ಯಾಪ್ತಿ ಏನಿತ್ತು, ಕೇವಲ ಕನ್ನಡವನ್ನು ಉತ್ತರ ಕರ್ನಾಟಕಕ್ಕಾಗಲಿ ಕನ್ನಡಕ್ಕಾಗಿಯೇ ಇರಲಿಲ್ಲ, ದೇಶದ ವಿವಿಧ ಮೂಲೆಯಿಂದ ಆಕರ್ಷಣೆ ಮಾಡಿ ಶರಣರು ಬಂದು ಕೇವಲ ಕನ್ನಡವನ್ನು ಕಲೀಲಿಲ್ಲ, ಮತ್ತೆ ಬರೆದ್ರು. ಆ ನಿಟ್ಟಿನಲ್ಲಿ ಪ್ರಸ್ತುತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಏನು ಮಾಡ್ತಾ ಇದೆ? ಅಲ್ಲ ನೋಡಿ, ಇಲ್ಲಿ ಈಗ ವಚನ ಚಳವಳಿಗೆ ಕಾಶ್ಮೀರದಿಂದ ಬಂದರು ಜನ, ಉತ್ತರ ಭಾರತದ ಬೇರೆ ಬೇರೆ ಕಡೆಗಳಿಂದ ಬಂದರು, ದಕ್ಷಿಣ ಭಾರತದ ಭಕ್ತಿ ಚಳುವಳಿ ಅನೇಕರು ಅದಕ್ಕೆ ಬಂದಿದ್ದಾರೆ. ಸೊ ವಚನ ಚಳುವಳಿ ಎಂಬುದು ಆ ಕಾಲದಲ್ಲಿ ನಮ್ಮ ಈಗಿನ ಭಾರತ ದೇಶದ ಕಲ್ಪನೆ ಆಗ ಇರಲಿಲ್ಲ. ಆದರೆ ಸಾಂಸ್ಕೃತಿಕವಾಗಿ ಭಾರತ ಒಂದು ಅಖಂಡ ಭಾರತದ ಕಲ್ಪನೆ ನಮಗೆ ರಾಮಾಯಣ ಮಹಾಭಾರತ ಇತ್ಯಾದಿಗಳಿಂದ ಸಿಗ್ತದೆ. ಈಗ ಇರುವ ಹಾಗೆ ಅದಕ್ಕೆ ಒಂದು ನಿರ್ದಿಷ್ಟವಾದ ಬೋರ್ಡರ್ಗಳಿರಲಿಲ್ಲ, ಒಂದು ರಾಷ್ಟ್ರಗೀತೆ ಇರಲಿಲ್ಲ, ಅದು ಬೇರೆ, ಅದು ನಮಗೆ ಬ್ರಿಟಿಷರು ಬಂದ ಮೇಲೆ ಬಂತು. ಆದರೆ ಬಸವಣ್ಣನ ಕಾಲದಲ್ಲಿ ಕಲ್ಯಾಣದಲ್ಲಿ ನಡೆದಂಥ ಒಂದು ಚಳುವಳಿಯ ಸುದ್ದಿ ಭಾರತದಾದ್ಯಂತ ಪಸರಿಸಿ ಜನಗಳು ಬಂದರು ಎಂಬುದು ನಮಗೆ ಸ್ಪಷ್ಟ ಆಗಿದೆ. ಹಾಗೆ ಬಂದವರನ್ನು ಚಳುವಳಿ ಒಳಗೊಂಡಾಗ ಅವರನ್ನು ಏನು ಮಾಡಿತ್ತು ಅಂತಂದರೆ ಬಸವಣ್ಣ ಅವರನ್ನು ಕನ್ನಡದಲ್ಲಿ ಬರೆಯುವ ಹಾಗೆ ಮಾಡಿದ್ರು. ನನಗೆ ಗೊತ್ತಿಲ್ಲ ಆ ಕಾಲದಲ್ಲಿ ವಚನ ಚಳುವಳಿಯವರು ಹೇಗೆ ಬೇರೆ ಕಡೆಯಿಂದ ಬಂದವರಿಗೆ ಕನ್ನಡ ಹೇಳಿಕೊಡ್ತಾ ಇದ್ರು ಎಂಬುದು ನಮಗೆ ಇನ್ನೂ ಗೊತ್ತಿಲ್ಲ. ಹೇಳಿಕೊಡೋದಷ್ಟೇ ಅಲ್ಲ, ಮತ್ತೆ ಅವರು ರಚನೆ ಮಾಡಿದ್ರು, ಕನ್ನಡದಲ್ಲಿ ರಚನೆ ಮಾಡಿದರು. ಬಹುಶಃ ಈ ಮಾದರಿಯನ್ನು ನಾವು ಇಟ್ಟುಕೊಂಡ್ರೆ ನೋಡಿ, ಇವತ್ತು ಭಾರತದ ಜನಸಂಖ್ಯೆ ಅಸಮಾನವಾಗಿ ಬೆಳೀತಾ ಇದೆ. ನೀವು 1971ರಿಂದ 2011 ನಡುವಿನ ಜನಗಣತಿಯನ್ನು ನೋಡಿದರೆ, ಕನ್ನಡ ಭಾಷೆ ಉದಾಹರಣೆಗೆ ನಮ್ಮ ಭಾಷೆ ಇದು ಬೆಳೆಯುತ್ತಿರುವ ವೇಗ 3.7% ವೇಗದಲ್ಲಿ ಬೆಳೀತಾ ಇದೆ ಅಷ್ಟೇ, ಭಾಳ ಕಡಿಮೆ ಇದು. ತುಳು ಕರ್ನಾಟಕದ ಒಂದು ಭಾಷೆ 7% ವೇಗದಲ್ಲಿ ಬೆಳೀತಾ ಇದೆ. ತಮಿಳು, ತೆಲುಗು, ಮಲಯಾಳ, ಮರಾಠಿ, ಗುಜರಾತಿ, ಒಡಿಯಾ ಈ ಭಾಷೆಗಳು 12-13% ವೇಗದಲ್ಲಿ ಬೆಳೀತಾ ಇದೆ. ಬಾಂಗ್ಲಾ ಸ್ವಲ್ಪ ಅವರಿಗೆ ಭಾಷೆ ಮೇಲೆ ಪ್ರೀತಿ ಜಾಸ್ತಿ, ಅವರು 17% ಬೆಳೀತದೆ. ಹಿಂದಿ 66% ಬೆಳೀತಾ ಉಂಟು. ಈ ಅಸಮಾನ ಬೆಳವಣಿಗೆಯಿಂದಾಗಿ ನಿಮಗೆ ಗೊತ್ತಿದೆ, ಕರ್ನಾಟಕದ ಟ್ಯಾಕ್ಸ್ನ ವಿಷಯಕ್ಕೆ ಬಂದಾಗ ನಾವು ತುಂಬ ಟ್ಯಾಕ್ಸ್ ಮಾಡ್ತೀವಿ, ಆದರೆ ಬೇರೆ ರಾಜ್ಯಗಳಿಗೆ ಹೋಗ್ತದೆ ಅಂತ. ಇದು ಸಂವಿಧಾನ ವಿರೋಧಿಯಾದ ಕೃತ್ಯ ಅಲ್ಲ. ಅದು ನೀವು ಇದನ್ನು ಬೇರೆ ಥರ ಚರ್ಚೆ ಮಾಡಬೇಕು, ಸಂವಿಧಾನದ ಪ್ರಕಾರ ನೀವು ಕೊಡಲೇಬೇಕು. ಬಟ್ ಸಮಸ್ಯೆ ಇರುವುದು ಎಲ್ಲಿ ಅಂದರೆ, ಈ ಅಸಮಾನ ಜನಸಂಖ್ಯೆಯ ಬೆಳವಣಿಗೆಯಿಂದಾಗಿ ವಲಸೆ ಎಂಬುದು ಹಿಂದಿಗಿಂತ ಈಗ ಹೆಚ್ಚಾಗಿದೆ. ಈಗ UPಯಲ್ಲಿ ನೋಡಿ, 2029 ಲೋಕಸಭೆಗೆ ಆಗುವಾಗ ಡಿಲಿಮಿಟೇಷನ್ ಆಗ್ತದೆ, ಯಾವುದು ಲೋಕಸಭೆಯ ಪುನರ್ವಿಂಗಡಣೆ ಆಗ್ತದೆ. ಪುನರ್ವಿಂಗಡಣೆ ಆಗುವಾಗ ಕಡಿಮೆ ಜನಸಂಖ್ಯೆಯನ್ನುಳ್ಳಂಥ ಕರ್ನಾಟಕ, ನಮ್ಮದು 28 ಲೋಕಸಭಾ ಸೀಟು 35-36 ಆಗ್ತದೆ. ತಮಿಳುನಾಡಲ್ಲಿ ಇನ್ನೂ ಕಡಿಮೆ ಜನಸಂಖ್ಯೆ 39 ಇದ್ದದ್ದು 43 ಆಗ್ತದೆ. ಕೇರಳ ನೆಗೆಟಿವ್ನಲ್ಲಿ ಹೋಗ್ತಾ ಇರೋದರಿಂದ 20 ಇರೋದು 19 ಆಗ್ತದೆ ಲೋಕಸಭಾ ಸೀಟು 29ರ ಇಲೆಕ್ಷನ್ಗೆ ಆಗುವಾಗ. ಆದರೆ UPಯಲ್ಲಿ 80 ಇರೋದು 128 ಆಗ್ತದೆ. ಬಿಹಾರದಲ್ಲಿ 39 ಇದ್ದದ್ದು 73 ಆಗ್ತದೆ, ಅಂದರೆ ಆಲ್ಮೋಸ್ಟ್ ಡಬಲ್ ಆಗ್ತದೆ. ಈ ಅಸಮಾನ ಜನಸಂಖ್ಯೆಯ ಇದರಿಂದಾಗಿ ಏನಾಗ್ತದೆ ಅಂತಂದರೆ, ಲೋಕಸಭೆ ಪುನರ್ವಿಂಗಡಣೆ ಆದಾಗ ಒಂದು ಭಾಷೆಗೆ ಹೆಚ್ಚು ಪ್ರಾತಿನಿಧ್ಯ, ಸಣ್ಣ ಸಣ್ಣ ಭಾಷೆಗಳು ಸ್ಥಾನ ಕಳಕೊಳ್ಳುವಂಥ ಒಂದು ಪರಿಸ್ಥಿತಿ ಇದೆಲ್ಲ ನಿರ್ಮಾಣ ಆಗ್ತದೆ. ಇದರೊಟ್ಟಿಗೆ ಸಂವಿಧಾನದತ್ತವಾಗಿ ವಲಸೆಯನ್ನು ತಡೆಯೋಕ್ಕಾಗಲ್ಲ. UPಯಲ್ಲಿ ಜನ ಹೆಚ್ಚಾದರೆ ಅವರು ಕಡಿಮೆ ಜನಸಂಖ್ಯೆ ಇರುವ ಕರ್ನಾಟಕಕ್ಕೆ ಬಂದೇ ಬರ್ತಾರೆ. ನೀವು ಬರೋದನ್ನು ತಡೆಯೋಕ್ಕಾಗಲ್ಲ, ನೀವು ಯಾವ ಕಾನೂನನ್ನು ಕೂಡ ತಡೆಯೋಕ್ಕಾಗಲ್ಲ. ಯಾಕಂದರೆ ಒಂದು ರಾಜ್ಯಗಳಿಗೆ ತನ್ನದೇ ಆದಂಥ ಕಾನೂನನ್ನು ಮಾಡಿಕೊಳ್ಳುವುದಕ್ಕೆ ನಮ್ಮ ಸಂವಿಧಾನ ಬಿಡಲ್ಲ. ನಮ್ಮದು ಪೂರ್ಣ ಫೆಡರಲ್ ಅಲ್ಲ, ಇದು ಕ್ವಾಸಿ ಫೆಡರಲ್ ಅಂತ ಹೇಳ್ತೀವಿ ನಾವು. ನೀವು ಮಾಡಿದ್ರೆ ಸುಪ್ರೀಂ ಕೋರ್ಟು ನಮಗೂ ಮತ್ತು UP ಅವರಿಗೂ ಒಂದೇ ಅಲ್ವಾ, ಸಂಸತ್ತು ನಮಗೂ ಮತ್ತು ಉತ್ತರ ಪ್ರದೇಶದವರಿಗೂ ಒಂದೇ ಅಲ್ವಾ, ಬೇರೆ ಬೇರೆ ಅಲ್ವಲ್ಲ. ಹಾಗಾಗಿ ನಿಮಗೆ ನಿಲ್ಲಿಸೋಕ್ಕಾಗಲ್ಲ. ಸಮಸ್ಯೆ ಇರುವುದಿಲ್ಲ ಅಂತಂದರೆ, ಈ ವಲಸೆಯಿಂದ ಒಂದು ರಾಜ್ಯದ ಒಳಗಡೆ ಬಂದಾಗ, ನಾನು ಇದನ್ನು ನೀವು ಮೊದಲ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕನೆಕ್ಟ್ ಮಾಡಿ, ಒಂದು ಕ್ರಾಂತಿ ನಡೀತಿರುವಂಥ ಸಂದರ್ಭದಲ್ಲಿ ದೇಶದ ಬೇರೆ ಬೇರೆ ಕಡೆಯಿಂದ ಅಲ್ಲಿಗೆ ಬಂದ ಜನಗಳನ್ನು ನೆನಪಿಟ್ಟುಕೊಳ್ಳಿ. ಈಗ ವಲಸೆ ಕಾರಣವಾಗಿ ಇಲ್ಲಿಗೆ ಬರುವ ಜನಗಳನ್ನು ನೆನಪಿಟ್ಟುಕೊಳ್ಳಿ. ಈಗ ಏನು ಮಾಡಬೇಕು? ಒಂದು ಸಂಸ್ಕೃತಿ ತನ್ನ ಅಸ್ಮಿತೆಯನ್ನೂ ಉಳಿಸಿಕೊಳ್ಬೇಕು, ಭಾಷೆಯನ್ನೂ ಉಳಿಸಿಕೊಳ್ಳಬೇಕು, ಬೇರೆ ಭಾಷಿಕರನ್ನು ಕೂಡ ಒಳಗೊಳ್ಳಬೇಕು. ಇದು ಸಣ್ಣ ವಿಷಯ ಅಲ್ಲ. ಇದು ಹಿಂದೆ ಇತ್ತು,
ರಾಜ ಮಹಾರಾಜರುಗಳು ಬದಲಾದಾಗ, ರಾಜ್ಯದ ಗಡಿರೇಖೆಗಳು ಬದಲಾದಾಗ ಈ ಸಮಸ್ಯೆಗಳಿತ್ತು, ಇಲ್ಲ ಅಂತಿಲ್ಲ. ಕರ್ನಾಟಕ ನೀವು ಆರಂಭದಲ್ಲಿ ಹೇಳಿದ್ರಿ, ಕರ್ನಾಟಕ ಬಹಳ ಕಾಲ ಮರಾಠಿ ಅರಸರ ಕೈ ಕೆಳಗಿತ್ತು. ಇನ್ನು ಬಹಳ ಕಾಲ ಕರ್ನಾಟಕದ ಪ್ರಮುಖ ಭಾಗ ಹೈದರಾಬಾದ್ ನಿಜಾಮನ ಭಾಗ ಅಂಡರ್ನಲ್ಲಿತ್ತು. ಏನು ಮಾಡೋಕ್ಕಾಗಲ್ಲ, ಇದು ಚರಿತ್ರೆಯ ಗತಿಗಳು. ಸೊ ಈಗ ವಲಸೆ ಬಂದವರಿಗೆ ಹೇಗೆ ಬಸವಣ್ಣ ಕಲ್ಯಾಣದಲ್ಲಿ ಕುಳಿತುಕೊಂಡು ಹೊರಗಿಂದ ಬಂದವರಿಗೆ ತನ್ನ ಸಿದ್ಧಾಂತಗಳನ್ನು ಭಕ್ತಿಯ ಬಗೆಗಿನ, ಸಮಾಜದ ಬಗೆಗಿನ, ಲಿಂಗದ ಬಗೆಗಿನ, ಭಾಷೆಯ ಬಗೆಗಿನ ತನ್ನ ಹೊಸ ಯೋಚನೆಗಳನ್ನು, ಕ್ರಾಂತಿಕಾರಕ ಯೋಚನೆಗಳನ್ನು ಅವರಿಗೆ ಕಲಿಸಿ, ಅವರಿಗೆ ಕನ್ನಡ ಕಲಿಸಿ, ಅವರನ್ನು ಚಳುವಳಿಯಲ್ಲಿ ಪಾಲ್ಗೊಂಡ ಹಾಗೆ ಇವತ್ತು ವಲಸೆ ಬರ್ತಾ ಇದ್ದಾರಲ್ಲ ಕರ್ನಾಟಕಕ್ಕೆ, ಅವರನ್ನು ಕರ್ನಾಟಕದ ಅಸ್ಮಿತೆಗೆ ಜೋಡಿಸಲಿಕ್ಕೆ ನಾವು ಕೆಲಸ ಮಾಡಬೇಕು. ಅದಕ್ಕೆ ಕನ್ನಡ ಕಲಿಸೋದು ಒಂದು, ಕನ್ನಡ ಪರಂಪರೆಯನ್ನು ಹೇಳಿಕೊಳ್ಳೋದು ಒಂದು, ವಚನಗಳನ್ನು ಹೇಳಿಕೊಳ್ಳುವುದು ಒಂದು, ಇನ್ನೂ ಅನೇಕ ಇದೆ, ಅಂಥ ಚಟುವಟಿಕೆಗಳೇನಿದೆ. ಈ ಅರ್ಥದಲ್ಲಿ ಇವತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೇರೆ ಕಡೆಯಿಂದ ಬರುತ್ತಿರುವಂಥ ವಲಸಿಗರಿಗೆ ಕನ್ನಡ ಕಲಿಸುವುದಕ್ಕೆ ಒಂದು ಪ್ರೇರಣೆ ನಿಜವಾಗ್ಲೂ ಅದು ಕಲ್ಯಾಣದಲ್ಲಿ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಹಳ ಅದ್ಭುತವಾದ ಮಾತನ್ನ, ಪ್ರೇರಕ ನುಡಿಗಳನ್ನು ಮಾತಾಡಿದ್ರಿ. ಬಹುತ್ವದ ಸಮಾಜದಲ್ಲಿ ಬಹುತ್ವವನ್ನು ನಾವು ಸ್ವೀಕರಿಸಿದ್ದೀವಿ ಸಂವಿಧಾನಾತ್ಮಕವಾಗಿ. ಅದನ್ನು ನಾವು ನಗರೀಕರಣ ಅಥವಾ ನಾವು ಗ್ಲೋಬಲೈಸೇಷನ್ ಅಂತ ನಾವು ಕರಿತೀವಿ. 90ರ ದಶಕದಲ್ಲಿ ಬಂದಂತಹ ಈ ಸಂಕೀರ್ಣ ಸಮಾಜ ಅಥವಾ ಸಂಕೀರ್ಣ ಭಾಷೆಯಲ್ಲಿ ಕನ್ನಡದ ಅಸ್ತಿತ್ವ, ಅದ್ರ ಬಗ್ಗೆ ನೀವು ಮಾತನಾಡೋದಾದ್ರೆ. ಇಲ್ಲ, ಇದು ಭಾಳ ದೊಡ್ಡ ಸಮಸ್ಯೆ ಅದು. ನೋಡಿ, 1990ರ ಅನಂತರ 2 ಮುಖ್ಯ ಘಟನೆಗಳು ನಡೆದವು. ನಮ್ಮ ಕಣ್ಣೆದುರೇ ನಡೆದದ್ದು, ನಮ್ಮ ತಲೆಮಾರಿನಲ್ಲೇ ನಡೆದದ್ದು. ಒಂದು, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮತ್ತು ಪಿ ವಿ ನರಸಿಂಹರಾಯರು ಭಾರತದ ಮಾರುಕಟ್ಟೆಯನ್ನು ಜಗತ್ತಿಗೆ ತೆರೆದುಕೊಟ್ಟರು. ಅಂದರೆ ಜಾಗತೀಕರಣ ಎಂಬ ಒಂದು ಸರಳ ಪದವನ್ನು ನಾವಿವತ್ತು ಬಳಸ್ತೀವಿ. ಮೂಲತಃ ಜಾಗತೀಕರಣ ಎಂಬುದು ಒಂದು ಆರ್ಥಿಕ ಪದ. ಆದರೆ ಅದು ಬಂದು ಸುಮಾರು 30 ವರ್ಷಗಳಾದ ಮೇಲೆ ಈಗ ಅದು ಬರೀ ಆರ್ಥಿಕ ಪದವಾಗಿ ಉಳಿದಿಲ್ಲ. ಈಗ ಅದಕ್ಕೆ ಒಂದು ಸಾಮಾಜಿಕ ಡೈಮೆನ್ಷನ್ಸ್ ಇದೆ, ಸಾಂಸ್ಕೃತಿಕ ಡೈಮೆನ್ಷನ್ಸ್ ಇದೆ, ಭಾಷಿಕ ಆಯಾಮಗಳಿದೆ, ಇನ್ನೂ ಅನೇಕ ಆಯಾಮಗಳಿವೆ. ಇದು ಒಂದು ಬೆಳೆಯಿತು, ಅಂದರೆ ಜಾಗತೀಕರಣ. ಇನ್ನೊಂದು 1992ರ ಅನಂತರ, ಅಂದರೆ ಬಾಬರಿ ಮಸೀದಿ ಉರುಳಿದ ಮೇಲೆ ನಮ್ಮಲ್ಲಿ ಪ್ರಖರವಾದಂಥ ಒಂದು ಹಿಂದುತ್ವದ ಚಿಂತನಾ ಕ್ರಮ ಬೆಳೆಯಿತು. ಎಷ್ಟು ಬೆಳೆಯಿತು ಅಂತಂದರೆ ಅದು ಇವತ್ತೊಂದು ದೊಡ್ಡ ರಾಜಕೀಯ ಶಕ್ತಿಯಾಗಿ ಕೂಡ ಬೆಳೆದಿದೆ. ಈ 2 ಶಕ್ತಿಗಳು, ಒಂದು ಕಡೆ ಹಿಂದುತ್ವದ ಪ್ರಖರ ಬೆಳವಣಿಗೆ, ಇನ್ನೊಂದು ಕಡೆ ಜಾಗತಿಕವಾಗಿ ಭಾರತ ತನ್ನನ್ನು ತೆರೆದುಕೊಂಡ ರೀತಿ. ಈ 2 ಶಕ್ತಿಗಳು ಇವತ್ತು ಸುಮಾರಾಗಿ ಒಂದಾಗಿ ಕೆಲಸ ಮಾಡ್ತಾ ಇದ್ದಾವೆ, ಒಟ್ಟಿಗೆ ಹೋಗ್ತಾ ಇದ್ದಾವೆ. ಹಾಗಾಗಿ ಹಿಂದುತ್ವ ಮತ್ತು ಬಹುರಾಷ್ಟ್ರೀಯ ಕಂಪನಿಗಳ ನಡುವೆ ಜಗಳ ಇಲ್ಲ ಇವತ್ತು. ಅವು ಹಿಂದುತ್ವದ ಬೆಳವಣಿಗೆಗೆ ಅವು ದುಡ್ಡು ಕೊಡ್ತಾರೆ ಅವರು, ಅಥವಾ ಇವರ ವಿಚಾರಧಾರೆಗಳನ್ನು ಅವರು ಕೂಡ ಒಪ್ಪಿಕೊಳ್ತಾರೆ, ಅಥವಾ ಅಟ್ಲೀಸ್ಟ್ ನಮಗೆ ಸಾರ್ವಜನಿಕವಾಗಿ ನೋಡಿದಾಗ ಜಗಳ ಇಲ್ಲ, ಅವರ ಜೊತೆ ಒಂದು ಹೊಂದಾಣಿಕೆಯಿಂದ ಮುಂದುವರಿತಾ ಇದ್ದಾಗ ಕನ್ನಡದಂಥ ಒಂದು ಭಾಷೆ, ಇದು ಬಹಳ ಮುಖ್ಯ ಪ್ರಶ್ನೆ. ನೋಡಿ, 2007ರಲ್ಲಿ UGC ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ನಲ್ಲಿ ಒಂದು ಸಭೆ ನಡೆಯಿತು. ಪೂನಾ ವಿಶ್ವವಿದ್ಯಾಲಯದ ಕುಲ ಸಚಿವರಾಗಿರುವ ಭೂಷಣ್ ಪಟವರ್ಧನ್ ಅವರು ಅವರ ನೇತೃತ್ವದ ಕಮಿಟಿ ಸಮಿತಿ ಸಭೆ ನಡೆಯಿತು. ಆ ಸಭೆಯಲ್ಲಿ 3 ತೀರ್ಮಾನ ತೆಗೆದುಕೊಳ್ಳಾಯಿತು. ಶಿಕ್ಷಣ ಪದ್ಧತಿಯಲ್ಲಿ ಒಂದು, ದಿ ಪ್ರೆಸೆನ್ಸ್ ಆಫ್ ಫಾರಿನ್ ಸ್ಟೂಡೆಂಟ್ಸ್ ಇನ್ ಇಂಡಿಯನ್ ಇನ್ಸ್ಟಿಟ್ಯೂಷನ್ಸ್, ಭಾರತೀಯ ವಿಶ್ವವಿದ್ಯಾಲಯಗಳ ತರಗತಿಯಲ್ಲಿ ವಿದೇಶಿ ವಿದ್ಯಾರ್ಥಿಗಳು ಇರಬೇಕು 2020ರ ಹೊತ್ತಿಗೆ ಅಂತ ಒಂದು ತೀರ್ಮಾನ ತೆಗೆದುಕೊಂಡರು. ಇನ್ನೊಂದು, ಜಾಯಿಂಟ್ ಪ್ರೋಗ್ರಾಮ್ಸ್, ಅಂದರೆ ಇಲ್ಲಿಯ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಓದುವ ವಿದ್ಯಾರ್ಥಿಗಳು ಕನಿಷ್ಠ 1 ಸೆಮೆಸ್ಟರನ್ನು ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಕಲಿಬೇಕು. ನ್ಯೂಯಾರ್ಕ್ ಯೂನಿವರ್ಸಿಟಿ ಇಲ್ಲಿಗೆ ಬರ್ಬೋದು, ಇಲ್ಲಿಯ ವಿದ್ಯಾರ್ಥಿಗಳು ನ್ಯೂಯಾರ್ಕ್ ಯೂನಿವರ್ಸಿಟಿಗೆ ಹೋಗ್ಬೋದು. ಇದನ್ನು ಈಗಾಗಲೇ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ನ್ಯೂ ಡೆಲ್ಲಿ, ಅಶೋಕ ಯೂನಿವರ್ಸಿಟಿ, ಜಾಮಿಯಾ ಮಿಲಿಯಾ, ಆಮೇಲೆ ರವೀಂದ್ರ ಭಾರತಿ, ಇವೆಲ್ಲ ಈಗಾಗಲೇ ಶುರು ಮಾಡಿದ್ದಾವೆ. ಕರ್ನಾಟಕಕ್ಕೆ ನಿಧಾನವಾಗಿ ಅದು ಬರ್ತಾ ಇದೆ, ಅಥವಾ ಇನ್ನೂ ಬರಬೇಕು. ಈಗ ಈ ಜಾಗತೀಕರಣ ಮತ್ತು ಇಂಟರ್ನ್ಯಾಷನಲೈಸೇಷನ್ ಆಫ್ ನಾಲೆಡ್ಜ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು, ಜ್ಞಾನದ ಅಂತಾರಾಷ್ಟ್ರೀಕರಣ, ಎರಡೂ ನಡೀತಾ ಇದ್ದಾಗ ಸ್ಥಳೀಯವಾಗಿರುವಂಥ ಕನ್ನಡ ಭಾಷೆ, ಈ ಕನ್ನಡ ಭಾಷೆ ನೀವು ಆಗಲೇ ಹೇಳಿದಾಗ ಇದಕ್ಕೊಂದು ಬೌಂಡ್ರಿ ಇದೆ. ಇದನ್ನು ಮಾತಾಡೋರು ಇಲ್ಲಿ ಇರ್ತಾರೆ. ಇಲ್ಲಿಯ ವಿಚಾರಧಾರೆಗಳು ಕುವೆಂಪು ಅವರು ಹೇಳಿದ ಹಾಗೆ ವಿಶ್ವಮಾನವ ತತ್ವವನ್ನು ಹೇಳಿರಲಿ, ಅಥವಾ ಬಸವಣ್ಣ ಹೇಳಿದ ಹಾಗೆ ವಿಶ್ವಕ್ಕೆ ಒಂದು ಸಂವಿಧಾನವನ್ನು ಬರೆಯುವುದಾದರೆ ನಮಗೆ ವಚನಗಳು ಸಾಕು ಎಂಬ ಮಾತು ಕೂಡ ಇದೆ ನಮ್ಮಲ್ಲಿ.
ಯಾಕಂದ್ರೆ ವಿಶ್ವದ ಎಲ್ಲರಿಗೂ ಅನ್ವಯ ಆಗುವಂತ ಮಾತುಗಳನ್ನು ಅವನು ಹೇಳ್ತಾನೆ. ನಮ್ಮ ಮುಂದಿರುವ ಸವಾಲು ಏನು ಅಂತಂದ್ರೆ, ಜಾಗತೀಕರಣ ಮತ್ತು ಹಿಂದುತ್ವದ ಪ್ರಖರ ಬೆಳವಣಿಗೆಯ ನಡುವೆ ಕನ್ನಡದಂಥ ಒಂದು ಸ್ಥಳೀಯ ಭಾಷೆಯನ್ನ ನೀವು ಅದರ ಜೊತೆ ಸೇರಿಕೊಂಡು ಹೋಗೋದು ಸುಲಭ. ನೀವು ಅದರ ಜೊತೆ ಸೇರಿಕೊಂಡು ಹೋಗೋದ್ರೆ ಹಿಂದುತ್ವ ಉಳಿತದೆ, ಕನ್ನಡತ್ವ ಉಳಿಯುವುದಿಲ್ಲ. ಜಾಗತೀಕರಣ ಕನ್ನಡವನ್ನು ಮಾರುಕಟ್ಟೆಗೆ ತಗೊಂಡೋಗಿ ಬಿಕರಿ ಮಾಡಿಬಿಡ್ತದೆ ಅದು. ಯಾಕಂದ್ರೆ ಮಾರುಕಟ್ಟೆಗೆ ಭಾಷೆ ಕೂಡ ಒಂದು ಮಾರಾಟದ ವಸ್ತು, ಅದು ವಚನಗಳು ಕೂಡ ಒಂದು ಮಾರಾಟದ ವಸ್ತು. ಅವರು ವಚನಗಳ ಚಿಂತನೆ ಬೇಡ ಅವರಿಗೆ, ಕನ್ನಡದ ಚಿಂತನೆ ಬೇಡ, ಸ್ಥಳೀಯತೆ ಬೇಡ. ಆದ್ದರಿಂದ ನಾವು ಈ ಎರಡು ಸಮಕಾಲೀನ ಬೆಳವಣಿಗೆಗಳ ವಿರುದ್ಧವಾಗಿಯೋ ಅಥವಾ ಅವುಗಳಿಗೆ ಉತ್ತರವಾಗಿಯೋ ಅಥವಾ ಅವುಗಳ ಎದುರು ನಮ್ಮತನವನ್ನು ಉಳಿಸಿಕೊಳ್ಳುವುದಕ್ಕೆ ನಾವು ಹೊಸ ಬಗೆಯ ತಾಂತ್ರಿಕ ಕೆಲಸಗಳನ್ನು ನಾವು ಮಾಡಬೇಕಾಗಿದೆ. ಕರ್ನಾಟಕ ಇನ್ನೂ ಕೂಡ ಅದಕ್ಕೆ ಅಷ್ಟು ತಯಾರಾಗಿಲ್ಲ. ಆದರೆ ನಾನು ಬಸವ ಸಮಿತಿಗೆ, ನನ್ನ ಗುರುಗಳಾದಂಥ MM ಕಲಬುರ್ಗಿ ಅಂತವರಿಗೆ ಅಥವಾ ಅರವಿಂದ್ ಜತ್ತಿ ಅಂತವರಿಗೆ ನಾನು ಕೃತಜ್ಞನಾಗಿರಬೇಕು. ಯಾಕಂತಂದರೆ ಜಾಗತೀಕರಣದ ಇಂದಿನ ಸಂದರ್ಭದಲ್ಲಿ ಜಗತ್ತಿನ ಯಾವುದೇ ವಿದ್ಯಾರ್ಥಿಗೆ ವಚನಗಳನ್ನು ಓದುವುದಕ್ಕೆ ಅವು ಇಂಗ್ಲಿಷ್ನಲ್ಲಿ ಲಭ್ಯ ಇದೆ, ಜಗತ್ತಿನ ಇತರ ಭಾಷೆಗಳಲ್ಲಿ ಲಭ್ಯ ಇದೆ, ದೇಶದ ಇತರ ಭಾಷೆಗಳಲ್ಲಿ ಅದು ಲಭ್ಯ ಇದೆ. ಇದಕ್ಕೋಸ್ಕರ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ನಾನು ಕನ್ನಡ ಪ್ರಾಧಿಕಾರದ ಅಧ್ಯಕ್ಷನಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಟ್ ಬೇಸರ ಏನು ಅಂದರೆ, ಈ ಭಾಗ್ಯ ಪಂಪನಿಗೆ ಬರಲಿಲ್ಲ, ಈ ಭಾಗ್ಯ ರನ್ನನಿಗೆ ಬರಲಿಲ್ಲ, ಈ ಭಾಗ್ಯ ಕುಮಾರವ್ಯಾಸನಿಗೆ ಬರಲಿಲ್ಲ, ಈ ಭಾಗ್ಯ ಕುವೆಂಪುಗೆ ಬರಲಿಲ್ಲ, ಈ ಭಾಗ್ಯ ಶಿವರಾಮ ಕಾರಂತರಿಗೆ ಬರಲಿಲ್ಲ, ಈ ಭಾಗ್ಯ ಬೇಂದ್ರೆ ಅವರಿಗೆ ಬರಲಿಲ್ಲ, ಈ ಭಾಗ್ಯ ಶಂಭಾಜೋಶಿ ಅವರಿಗೆ ಬರಲಿಲ್ಲ. ಹಾಗಾಗಿ ಆದ ಕೆಲಸ ಅತ್ಯಮೂಲ್ಯವಾದ್ದು, ಆಗಬೇಕಾದ ಕೆಲಸ ಇನ್ನೂ ದೊಡ್ಡದು. ಆದ್ದರಿಂದ ನೀವು ಬಸವ ಸಮಿತಿ ಮಾಡಿದ ಒಂದು ಕೆಲಸದ ಮಾದರಿ ಏನಿದೆ ಅದನ್ನು ವಿಸ್ತಾರವಾಗಿ ಮಾಡಿಕೊಳ್ಳುವುದಕ್ಕೆ ಸರ್ಕಾರಗಳು ಕೆಲಸ ಮಾಡಬೇಕು, ಸಂಘ ಸಂಸ್ಥೆಗಳು ಕೆಲಸ ಮಾಡಬೇಕು, ಪ್ರಾಧಿಕಾರ ನಾವು ಕೂತಿದ್ದೇವೆ ನಾವು ಕೆಲಸ ಮಾಡಬೇಕು, ನಾವೆಲ್ಲರೂ ಕೆಲಸ ಮಾಡಬೇಕು. ಇಲ್ಲದೆ ಹೋದರೆ ಕನ್ನಡ ಉಳಿಯಲ್ಲ. ತಾವು ಹೇಳಿದ್ರಿ ಕೆಲಸ ಮಾಡೋದು ಸ್ವಲ್ಪ ಆಗಿದೆ, ಮಾಡಬೇಕಾದದ್ದು ಬಹಳ ಇದೆ ಅಂತ. ಈ ನಿಟ್ಟಿನಲ್ಲಿ ನೀವು 4 ತಿಂಗಳ ಆಚೆ ಬಂದಿದ್ದೀರಾ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಏನೆಲ್ಲ ಕೆಲಸಗಳನ್ನು ಹಮ್ಮಿಕೊಂಡಿದ್ದೀರಾ? ನಿಮ್ಮ ಮುಂದಿರುವ ಸವಾಲುಗಳು ಯಾವುವು? ನಾನು ವಿಶ್ವವಿದ್ಯಾಲಯಗಳಲ್ಲೇ ಇದ್ದವನು, ಸುಳ್ಯ ಹಾಗೆ. ನಾನು ವಿಧಾನಸೌಧದ ಒಳಗೆ ಹೋಗಿ ಕೂತವನೇ ಅಲ್ಲ, ಅಥವಾ ವಿಧಾನಸೌಧದೊಳಗೆ ಹೋಗಿ ಕೂತುಕೊಳ್ಬೇಕು ಅಂತ ನನಗೊಂದು ಸಣ್ಣ ಕನಸು ಕೂಡ ಇರಲಿಲ್ಲ. ನಾನು ಡೆಲ್ಲಿಯಲ್ಲಿ ನನ್ನ ಪಾಡಿಗೆ ಅಮೇರಿಕನ್ ಮಕ್ಕಳಿಗೆ ಪಾಠ ಮಾಡಿಕೊಂಡು, ಕನ್ನಡ ಪಾಠ ಮಾಡಿಕೊಂಡು ಹೀಗೆಲ್ಲ ಇದ್ದದ್ದು. ಆದರೆ ನಮ್ಮ ಇವತ್ತಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಬನ್ನಿ ಬಿಳಿಮಲೆ ಅವರೇ ಕನ್ನಡಕ್ಕೆ ಸ್ವಲ್ಪ ಕೆಲಸ ಮಾಡಿ ಅಂತ ಹೇಳಿದರು. ನಾನು ನಿವೃತ್ತನಾಗಿದ್ದೆ, ಬಂದು ಕೆಲಸ ಮಾಡ್ತೀನಿ ಸರ್ ಅಂತ ಹೇಳಿದೆ. ನಾನು ಅದಕ್ಕೋಸ್ಕರ ಸರ್ಕಾರಕ್ಕೆ ನನ್ನ ಕೃತಜ್ಞತೆಗಳು ಇದೆ. ಬಂದು 1-2 ತಿಂಗಳು, 4 ತಿಂಗಳಾಯಿತು. ಬಂದು 1-2 ತಿಂಗಳು ವಿಧಾನಸೌಧ ಹೇಗಿದೆ ಅಂತ ಅರ್ಥ ಮಾಡಿಕೊಳ್ಳೋದೇ ನನಗೆ ಸ್ವಲ್ಪ ಸಮಯ ಆಯಿತು. ಯಾಕಂದರೆ ಅದು ಶಕ್ತಿ ಕೇಂದ್ರ. ಈ ಶಕ್ತಿ ಕೇಂದ್ರಗಳು ಹೇಗೆ ಕೆಲಸ ಮಾಡ್ತವೆ? ಒಂದು ಕಡೆ ಒಂದು ತೀರ್ಮಾನ ತಗೊಳ್ತಾರೆ, ಸಾಯಂಕಾಲ ಹೋದಾಗ ಅದರ ವಿರುದ್ಧವಾದ ತೀರ್ಮಾನ ಇನ್ನೊಂದು ಕೋಣೆಯಿಂದ ಬರ್ತದೆ. ನಾನು ಏನು ಮಾಡಬೇಕು? ಇಲ್ಲಿ ಮಾಡಬೇಕು, ಇಲ್ಲಿ ಮಾಡಬೇಕು. ಆಮೇಲೆ ಅಲ್ಲಿರುವವರೆಲ್ಲ ಅವರಿಗೊಂದು ಕಾನ್ಸ್ಟಿಟ್ಯೂನ್ಸಿ ಇದೆ, ಅವರು ಜನಪ್ರತಿನಿಧಿಗಳು. ನಾನು ಆ ಥರದ ಜನಪ್ರತಿನಿಧಿ ಏನೂ ಅಲ್ಲ. ನಾನು ಓಟಿಗೆ ನಿಂತ ನನ್ನ ಹೆಂಡತಿ ಜನಪ್ರತಿನಿಧಿ. ಹೀಗೆ 1-2 ತಿಂಗಳು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ. ಆಮೇಲೆ ನಮ್ಮ ಆ್ಯಕ್ಟಿನ ಪ್ರಕಾರ ಏನಿದೆ ಅಂತಂದರೆ, ಸರ್ಕಾರ ಕನ್ನಡ ಪರವಾದಂಥ ತೀರ್ಮಾನವನ್ನು ತೆಕ್ಕೊಂಡಾಗ ಅದು ಅನುಷ್ಠಾನ ಆಗಿದೆ ಎಂಬುದನ್ನು ಪರಿಶೀಲಿಸುವುದು ಪ್ರಾಧಿಕಾರದ ಒಂದು ಕೆಲಸ. ಈ ಕೆಲಸವನ್ನು ನಾನು ಆದ್ಯತೆ ಮೇಲೆ ತೆಕ್ಕೊಂಡು ಈಗ ತುಂಬ ಕೆಲಸ ಆಗಿದೆ ಅದರಲ್ಲಿ, ಮತ್ತು ಅದು ತಕ್ಕ ಮಟ್ಟಿನ ಯಶಸ್ಸನ್ನು ಕೂಡ ಕಂಡಿದೆ. ನಾನು ಅನೇಕ ರಾಯಚೂರು, ಬೀದರ್, ಯಾದಗಿರಿ, ಆಮೇಲೆ ಗುಲ್ಬರ್ಗ, ಧಾರವಾಡ ಅನೇಕ DC ಆಫೀಸ್ಗಳಿಗೆ ಹೋಗಿ ಅಲ್ಲಿ ಅಧಿಕಾರಿಗಳನ್ನು ಕರೆದು 30-40, ಕೆಲವು ಕಡೆ 48 ಅಧಿಕಾರಿಗಳು, ಅಂದರೆ ಆ ವಿಭಾಗದ ಮುಖ್ಯಸ್ಥರು, ಎಲ್ಲಿ ಕನ್ನಡ ಅನುಷ್ಠಾನ ಆಗ್ತಾ ಇದೆ, ಯಾಕೆ ಆಗ್ತಾ ಇದೆಲ್ಲ ಅಂತ ಅದನ್ನು ಹೇಳಿದ್ದೇನೆ. ಅದು ಸ್ವಲ್ಪ ಪರಿಣಾಮ ಬೀರ್ತಾ ಇದೆ. ನೋಡಿ, ನಿನ್ನೆಯ ಒಂದು ಪೇಪರ್ನ ವರದಿಯ ಪ್ರಕಾರ ಬೀದರ್ನಲ್ಲಿ ಒಬ್ಬರು ಅಧಿಕಾರಿಗಳು ಜನ ಹಿಂದಿಯಲ್ಲಿ ಕೇಳಿದಾಗ, ನೋಡಿ ನಾನು ಅಧಿಕಾರಿ ರಾಜಸ್ಥಾನದಿಂದ ಬಂದಿದ್ದೇನೆ, ನಾನು ಕನ್ನಡದಲ್ಲಿ ಮಾತಾಡ್ತೇನೆ, ನೀನು ಯಾಕೆ ಕನ್ನಡ ಮಾತಾಡಲ್ಲ ಅಂತ ಕೇಳಿದರು. ಇದರ ಹಿಂದೆ ಪ್ರಾಧಿಕಾರದ ಒಂದು ಸಣ್ಣ ಪ್ರಯತ್ನ ಇದೆ. ಯಾಕಂದರೆ ನಾವು ಅಲ್ಲೆಲ್ಲ ಹೋಗಿದ್ದೀವಿ, ಪೇಪರ್ಗಳಲ್ಲೆಲ್ಲ ಒಂದು ಚಳುವಳಿ ಥರ ಅದನ್ನು ಮಾಡ್ತಾ ಇದ್ದೀವಿ. ಇದು ಅನುಷ್ಠಾನದ ಕೆಲಸ ಮೇಡಮ್. 60-40 ಬರಬೇಕು ಅಂತ ಅದು ಎಲ್ಲ ಕಡೆ ನೋಡಿ, ಎಲ್ಲ ಬೋರ್ಡ್ಗಳಲ್ಲಿ 60% ಕನ್ನಡದಲ್ಲಿ ಇರಲೇಬೇಕು ಅನ್ನೋ ಒಂದು ಇದೆ. ಅದನ್ನು ಪ್ರತಿನಿತ್ಯ ಏನಾಗ್ತದೆ ಅಂದರೆ ಕನ್ನಡಕ್ಕೆ ಸಂಬಂಧಪಟ್ಟ ಒಂದಲ್ಲ ಒಂದು ಸಮಸ್ಯೆ ಬರ್ತಾ ಇರ್ತದೆ. ಈಗ ಬೇರೆ ರಾಜ್ಯಗಳಿಗೆ ನಾವು ಹೋಲಿಸಿದಾಗ ಬಹುಶಃ ಕನ್ನಡಕ್ಕೆ
ಅಸ್ಮಿತೆಯನ್ನು ತಂದು ಕೊಡೋಕೆ ಕರ್ನಾಟಕ ಸರ್ಕಾರ ಅತ್ಯಂತ ಹೆಚ್ಚು ಆರ್ಡರ್ಗಳನ್ನು ಪಾಸ್ ಮಾಡಿದೆ. 1000ಕ್ಕಿಂತನೂ 1700 ಅಂತ ಅಷ್ಟು ಆರ್ಡರ್ಗಳನ್ನು ಪಾಸ್ ಮಾಡಿದೆ. ಕನ್ನಡದ ಭಾಷೆಗಾಗಿಯೇ ಒಂದು ವಿಶ್ವವಿದ್ಯಾನಿಲಯ, ಬಹುಶಃ ವಿಶ್ವದಲ್ಲಿ ಏಕೈಕ ವಿಶ್ವವಿದ್ಯಾನಿಲಯ ಅಂದರೆ ಅದು ಕನ್ನಡದ್ದು, ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ. ಅದು ಬಿಟ್ಟರೆ ನಮಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದೆ, ಸಚಿವರಿದ್ದಾರೆ. ಅಷ್ಟೆಲ್ಲ ಇದ್ದರೂ ಕೂಡ, ಎಲ್ಲಕ್ಕಿಂತ ಮುಖ್ಯವಾಗಿ ಬಸವ ಎಂಬ ಪ್ರಜ್ಞೆ ಇದೆ. ಇಷ್ಟೆಲ್ಲ ಇದ್ದರೂ ಕೂಡ ಕನ್ನಡ ಮಾತನಾಡುವವರಿಗಾಗಿ, ಕನ್ನಡದ ಅಸ್ಮಿತೆಗಾಗಿ ನಾವು ಹುಡುಕಾಟ ಮಾಡ್ತಾ ಇದ್ದೀವಲ್ಲ, ಯಾಕೆ ಇರ್ಬೋದು? ಇದು ನನಗೆ ಅದಕ್ಕೆ ಉತ್ತರ ಸಿಗಲಿಲ್ಲ. ನೋಡಿ, ನೀವು ಹೇಳಿದ ಹಾಗೆಯೇ 1700ಕ್ಕಿಂತ ಹೆಚ್ಚು ಸರ್ಕಾರಿ ಆದೇಶಗಳು ಕನ್ನಡ ಪರವಾಗಿದೆ. ಬಸವಣ್ಣನನ್ನ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಿದೆ. ಹಾಗಾಗಿ ಕನ್ನಡದ ವಿಷಯದಲ್ಲಿ ನಾನು ಸರ್ಕಾರವನ್ನು ಬೈಲಿಕ್ಕೆ ಬೇಕಾದಷ್ಟು ನನ್ನ ಹತ್ರ ಏನು ಆಧಾರಗಳಿಲ್ಲ. ಬಟ್ ಜನಗಳು ಯಾಕೆ ಕನ್ನಡ ಬಿಡ್ತಾ ಇದ್ದಾರೆ ಅಂತ. ಈಗ ನೀವು ಎಷ್ಟೇ ಒಳ್ಳೆ ಕನ್ನಡ ಶಾಲೆ ಶುರು ಮಾಡಿದ್ರು ಕೂಡ ಮಕ್ಕಳು ಬರಲ್ಲ. 45%ಕ್ಕಿಂತ ಹೆಚ್ಚು ಕನ್ನಡಿಗರು ಇವತ್ತು ಕನ್ನಡದ ಪರವಾಗಿಲ್ಲ. ನಾನು ಒಂದು 20-30 ಜನ ಒಂದ್ಸಾರಿ ನನ್ನ ಹತ್ರ ಬಂದಿದ್ರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ. ನೀವೇನು ಸರ್, ನೀವು ಬರೀ ಕನ್ನಡ ಅಂತ ಹೇಳ್ತೀರಿ, ನಮ್ಮ ಮಕ್ಕಳು ಕನ್ನಡ ಮಾತಾಡಿ ಶೋಷಣೆಯಲ್ಲೇ ಇರಬೇಕಾ, ಯಾಕೆ ಅವ್ರು ಇಂಗ್ಲೀಷ್ ಕಲಿಬಾರ್ದು, ಆದ್ದರಿಂದ ನೀವು ಇಂಗ್ಲೀಷ್ ಪರವಾಗಿ ಹೇಳಿಕೆ ಕೊಡಬೇಕು ಅಂತ ನನ್ನ ಹತ್ರ ಒತ್ತಡ ಹಾಕಿದ್ರು. ಈ ಥರದ ಒತ್ತಡಗಳನ್ನು ನಿಭಾಯಿಸೋದು ನನಗೆ ಗೊತ್ತಿದೆ, ನಾವೆಲ್ಲ ಮಾಡಲ್ಲ. ಆದರೆ ಕನ್ನಡ ಕಲಿಯದೆ ನೀವು ಇಂಗ್ಲೀಷ್ ಕಲ್ತ ಕೂಡಲೇ ನೀವು ಅಪಾಯದಿಂದ ಪಾರಾಗ್ತೀರಿ, ಶೋಷಣೆಯಿಂದ ಪಾರಾಗ್ತೀರಿ ಅಂತ ನೀವು ನನಗೆ ಕನ್ವಿನ್ಸ್ ಮಾಡಿದರೆ, ನಾನು ನಾಳೆ ಕನ್ನಡ ಅಭಿವೃದ್ಧಿಕಾರ ಮುಚ್ಚುತ್ತೇನೆ, ಇಂಗ್ಲೀಷ್ ಅಭಿವೃದ್ಧಿ ಪ್ರಾಧಿಕಾರ ಶುರು ಮಾಡ್ತೇನೆ, ಹೇಳಿ ನನಗೆ ಅಂತ ಹೇಳಿದೆ. ಅವರು ಅದಕ್ಕೆ ನನಗೆ ಕನ್ವಿನ್ಸ್ ಆಗೋ ಉತ್ತರ ಕೊಡಲಿಲ್ಲ. ನಾನು ಅವ್ರಿಗೆ ಏನು ಹೇಳಿದೆ ಅಂತಂದರೆ, ಕನ್ನಡ ಸಂಸ್ಕೃತಿಯ ಒಳಗಡೆ ಶೋಷಣೆ ಇದೆ, ಅದನ್ನು ಒಪ್ಪಿಕೊಳ್ತೇನೆ ನಾನು. ಆದರೆ ಇಂಗ್ಲೀಷ್ನಲ್ಲಿ ಇಲ್ಲ ಎಂಬ ನಿಮ್ಮ ತಪ್ಪು ಅಭಿಪ್ರಾಯ ಇದೆಯಲ್ಲ, ಇದನ್ನು ಹೋಗಲಾಡಿಸ್ಕೊಳ್ಳಿ. ಅಟ್ಲೀಸ್ಟ್ ನಿಮಗೆ ಕನ್ನಡ ಭಾಷೆಯಲ್ಲಿ ಮಾತನಾಡುವವರಿಗೆ ಕನ್ನಡದ ಒಳಗಡೆ ನಡೆಯುವ ಶೋಷಣೆಯನ್ನು ವಿರೋಧಿಸಲಿಕ್ಕೆ ಒಂದು ಭಾಷೆಯಾದರೂ ಇದೆ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವ ಇಂಗ್ಲೀಷ್ ಶೋಷಣೆಯನ್ನು ವಿರೋಧಿಸಲಿಕ್ಕೆ ನಿಮ್ಮಲ್ಲಿ ಭಾಷೆನೇ ಇಲ್ಲ. ಆದ್ದರಿಂದ ನೀವು ಏನು ಮಾಡ್ತೀರಿ ಅಂದರೆ ಇದಕ್ಕಿಂತ ಹೆಚ್ಚಿನ ಶೋಷಣೆಗೆ ಒಳಗಾಗ್ತೀರಿ ಅಂತ ಹೇಳಿದೆ. ಇದು ಅಂದರೆ ಅದೊಂದು ಘಟನೆ ಮಾತ್ರ. ಬಟ್ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ಕನ್ನಡದಲ್ಲಿಯೇ ಅನೇಕರು ಕನ್ನಡಕ್ಕೆ ವಿರೋಧವಾಗಿರುವ ಒಂದು ಜನವರ್ಗ ಇದೆ. ಇನ್ನೊಂದು ನೋಡಿ, ಈ ಕರ್ನಾಟಕದ ಇಂಗ್ಲಿಷ್ ಓದಿದ್ರೇ ಉದ್ಯೋಗ ಸಿಗತ್ತೆ, ಕನ್ನಡ ಬರೀ ಭಾವನಾತ್ಮಕವಾದ ಭಾಷೆ ಆಗತ್ತೆ, ಭಾವನೆಗೂ ಕನ್ನಡಕ್ಕೂ ಸಂಬಂಧ ಇದೆ, ಇಂಗ್ಲಿಷ್ ಓದಿದ್ರೆ ಮಾತ್ರ ಉದ್ಯೋಗ ಸಿಗತ್ತೆ ಅನ್ನೋ ಒಂದು ತಪ್ಪು ಅಭಿಪ್ರಾಯ ಇಲ್ಲ. ಅದು ನೋಡಿ, ಅದನ್ನು ಎರಡು ಥರ ನೋಡ್ಬೇಕು ನಾವು. ಒಂದು, ಈಗ ಜಗತ್ತಿನ ಇಂಗ್ಲಿಷ್ ಓದಿದ ರಾಷ್ಟ್ರಗಳ ಸರಾಸರಿ ಇದೆ ನಮ್ಮ ಹತ್ರ. 46% ಇಂಗ್ಲಿಷ್ ಓದಿದವರಿಗೆ ಉದ್ಯೋಗ ಇಲ್ಲ ಇವತ್ತು. 46% ಅಂದರೆ ಆಲ್ಮೋಸ್ಟ್ 50%. ಹಾಗಾಗಿ ಇಂಗ್ಲಿಷ್ ಓದಿದ ಕೂಡಲೇ ಕೆಲಸ ಸಿಗ್ತದೆ ಎಂಬುದು ಸುಳ್ಳು ಅದು. ಆದರೆ ಜನರಲ್ಲಿ ಏನಾಗಿದೆ ಅಂತಂದರೆ, ಇಂಗ್ಲಿಷ್ ಅನ್ನದ ಭಾಷೆ, ಕನ್ನಡ ಅನ್ನದ ಭಾಷೆ ಅಲ್ಲ ಎಂಬ ಭಾವನೆಯನ್ನು ಹರಡಲಾಗಿದೆ. ಮತ್ತು ನಮ್ಮಂಥವರು ಈಗ 50 ವರ್ಷದಿಂದ ಕನ್ನಡ ಕೆಲಸ ಮಾಡ್ತಿರುವವರು ಮಾತೃಭಾಷೆಯಲ್ಲಿ ಶಿಕ್ಷಣ ಬಹಳ ಮುಖ್ಯ ಎಂಬುದನ್ನು ಜನಗಳಿಗೆ ತಿಳಿಸಿ ಹೇಳುವಲ್ಲಿ ನಾವು ವಿಫಲರಾಗಿದ್ದೇವೆ. ಮಾಧ್ಯಮಗಳು ವಿಫಲ ಆಗಿದ್ದಾವೆ, ನನ್ನಂಥ ಲೇಖಕರು, ಚಿಂತಕರು, ಹೋರಾಟಗಾರರು ವಿಫಲರಾಗಿದ್ದೇವೆ. ಕನ್ನಡ ಹೋರಾಟಗಾರರಿಗೆ ಇದನ್ನು ಮಾಡಲಿಕ್ಕಾಗಲಿ, ಲೇಖಕರಿಗೂ ಮಾಡಲಿಕ್ಕಾಗಲಿ, ವಿಫಲರಾಗಿದೆ. ಅದರ ಪರಿಣಾಮವನ್ನು ನಾವೀಗ ಎದುರಿಸ್ತಾ ಇದ್ದೀವಿ. ಆದ್ದರಿಂದ ನಾನು ಸನ್ಮಾನ್ಯ ಶಿಕ್ಷಣ ಸಚಿವರಾದ ಶ್ರೀ ಮಧು ಬಂಗಾರಪ್ಪನವರಿಗೆ ಏನು ಹೇಳಿದೆ, ಪತ್ರ ಏನು ಕೊಟ್ಟಿದ್ದೇನೆ, ಚಳುವಳಿಯನ್ನು ರೂಪಿಸಬೇಕು ಅಂತ ಹೇಳ್ತಿದ್ದೇನೆ ಅಂದರೆ, ಕನಿಷ್ಠ 5ನೇ ತರಗತಿವರೆಗೆ ನೀವು ಕನ್ನಡ ಮಾಧ್ಯಮದಲ್ಲಿ ಮಕ್ಕಳನ್ನು ಓದಿಸಲೇಬೇಕು. ಇದರಿಂದ ಕನ್ನಡ ಭಾಷೆ ಉಳಿತದೆ, ಒಕ್ಕೂಟ ವ್ಯವಸ್ಥೆಯಲ್ಲಿ ಕರ್ನಾಟಕ ಎಂಬ ಒಂದು ರಾಜ್ಯ ಉಳಿಯುತ್ತದೆ. 2000 ವರ್ಷಗಳ ಪರಂಪರೆ ಇರುವ ಒಂದು ಶ್ರೀಮಂತ ಪರಂಪರೆಗೆ ನೀವು ಉತ್ತರಾಧಿಕಾರಿಗಳು ಕೂಡ ಆಗ್ತೀರಿ. ಇದು ಒಂದು. ಆದರೆ ನಾನು ಆಗ ಹೇಳಿದ ಹಾಗೆ 90ರ ದಶಕದಿಂದ ಬೆಳೆಯುತ್ತಿರುವಂಥ ಜಾಗತೀಕರಣಕ್ಕೆ ನಾವು ಬೆನ್ನು ಹಾಕಿ ಕೂತುಕೊಳ್ಳುವಾಗಿಲ್ಲ. ಇವತ್ತು ನೀವು ಈಗ ತಮ್ಮ ಚಾನಲನ್ನು ಕೇಳುತ್ತಿರುವರಲ್ಲಿ ಸುಮಾರು 60-70% ಜನರನ್ನು ಕೇಳಿದರೆ ಅವರ ಮಗ ಒಂದು ಆಸ್ಟ್ರೇಲಿಯಾದಲ್ಲಿ ಇರ್ತಾನೆ, ಇಲ್ಲ ಲಂಡನ್ನಲ್ಲಿ ಇರ್ತಾನೆ, ಇಲ್ಲ ಈ ಚಾನಲನ್ನು ಒಬ್ಬರು ಕನ್ನಡಿಗ ಕೂತು ಲಂಡನ್ನಲ್ಲಿ ಕೇಳ್ತಾ ಇರ್ಬೋದು. ಜಗತ್ತು ಇಷ್ಟು ವಿಶಾಲವಾದಾಗ ನಾವು ಭಾಳ ಸಂಕುಚಿತವಾಗಿ ಮಾತಾಡೋಕ್ಕಾಗಲ್ಲ. ಆದ್ದರಿಂದ ಅತ್ಯುತ್ತಮವಾದ ಇಂಗ್ಲೀಷನ್ನು 1ನೇ ಕ್ಲಾಸಿಂದಲೇ ಹೇಳಿಕೊಡಿ, ಒಂದು ಸಬ್ಜೆಕ್ಟಾಗಿ ಹೇಳಿಕೊಡಿ. ಅದನ್ನು ಅರ್ಧಂಬರ್ಧ ಹೇಳಿಕೊಡ್ಬೇಡಿ. ನೋಡಿ ಮೇಡಮ್, ನಾವು
ಕನ್ನಡ ಹೇಳಿಕೊಡುವುದೇ 50 ವರ್ಷ ಹಿಂದೆ ಇದೆ. ನಮ್ಮ ಪೆಡಗಾಜಿ ಅಂತ ಹೇಳ್ತೀವಲ್ಲ, ಭಾರಿ ಹಳತ್ತಿದ್ದು. ನಾವು ಇನ್ನೂ ಕೂಡ 21ನೇ ಶತಮಾನಕ್ಕೆ ಬೇಕಾದ ಕನ್ನಡ ಪೆಡಗಾಜಿಯನ್ನು ನಾವು ನಿರ್ಮಾಣ ಮಾಡಿಲ್ಲ. ನೀವು ಇಂಗ್ಲೀಷನ್ನು ಹೇಳಿಕೊಡ್ತೀರಿ ನೀವು, ಅದು ಅಂತಾರಾಷ್ಟ್ರೀಯ ಭಾಷೆ. ಆದ್ದರಿಂದ ನೀವು ಬೇಕಾದರೆ ಇಂಗ್ಲೆಂಡಿಂದಲೇ ಇಂಗ್ಲೀಷ್ ಟೀಚರ್ಗಳನ್ನು ಕರೆಸಿ ಇಂಗ್ಲೀಷ್ ಹೇಳಿಕೊಡಿ, ನಮ್ಮ ವಿರೋಧ ಇಲ್ಲ, ಸಂಪೂರ್ಣ ಸಹಾಯ. ಆದರೆ ನನ್ನ ಮಾತೃಭಾಷೆ, ನನ್ನ ತಾಯಿ ನುಡಿಯಾದ ಕನ್ನಡವನ್ನು 5ನೇ ಕ್ಲಾಸಿನವರೆಗಾದರೂ ಮಾಡಬೇಕು. ಇದಕ್ಕೆ ಸಂವಿಧಾನದಲ್ಲಿ ಸೂಕ್ತ ತಿದ್ದುಪಡಿಯನ್ನು ತಂದು ಕಾನೂನು ಮಾಡಬೇಕು, ಇಲ್ಲದ್ರೆ ಸರ್ಕಾರಕ್ಕೆ ಇದನ್ನು ಮಾಡೋಕ್ಕೆ ಬರಲ್ಲ. ಬಹುತ್ವದ ಸಂವಿಧಾನಾತ್ಮಕವಾಗಿ ಬರಲ್ಲ. ಆದರೆ ನನಗೆ ಪ್ರೊಫೆಸರ್ ಪುರುಷೋತ್ತಮ್ ಬೆಳೆಮಲೆ ಅವರು ತುಂಬ ಕುತೂಹಲ ಅನಿಸೋದು ಈ ವಿಷಯ ಅಂತಂದರೆ, ಇಲ್ಲಿ ಇವತ್ತು ಕರ್ನಾಟಕ, ಕನ್ನಡಿಗ ಮತ್ತು ಕನ್ನಡ ಈ 3 ವಲಯದಲ್ಲಿ ನಾವು ತ್ರಿಕೋಣಾತ್ಮಕವಾದ ಒಂದು ಯೋಚನೆಯನ್ನು ಮಾಡಿದಾಗ ನೀವು ಇದಕ್ಕೆ ಹೊರತಾಗಿದ್ದೀರಾ. ಕರ್ನಾಟಕದ ಆಚೆ ಇದ್ದರೂ ಕೂಡ ನಿಮ್ಮ ಮನಸ್ಸು, ನಿಮ್ಮ ಎಲ್ಲವೂ ಕೂಡ ಕನ್ನಡಕ್ಕೆ ಮಿಡಿತದೆ. ಉದಾಹರಣೆ ಅಂದರೆ ನೀವು ಸೋಷಿಯಲ್ ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕರ್ನಾಟಕದ ಮೂಲೆಯಲ್ಲಿ ಜರುಗಿದ ಯಾವುದೇ ವಿಷಯ, ಕನ್ನಡ ಪರ ವಿಷಯಕ್ಕೆ ನೀವು ಸ್ಪಂದಿಸುವ ರೀತಿ, ಅದಕ್ಕೆ ನೀವು ಪ್ರತಿಕ್ರಿಯಿಸುವ ರೀತಿಗೆ ನಾನಂತೂ ವೈಯಕ್ತಿಕವಾಗಿ ಅದಕ್ಕೆ ಧನ್ಯವಾದಗಳನ್ನು ಹೇಳಲೇಬೇಕು. ಅಂತ ನಿಜವಾದ ಕನ್ನಡ ಪರ ಕಳಕಳಿ, ಚಿಂತನೆ, ವೈಚಾರಿಕ ನೆಲೆಯಲ್ಲಿ ನೀವು ಅದಕ್ಕೆ ಕೆಲಸ ಮಾಡ್ತಾ ಇದ್ದೀರಾ. ಕರ್ನಾಟಕದ ಕನ್ನಡಿಗನ ಭವಿಷ್ಯದ ಕುರಿತು ನಿಮ್ಮ ಕನಸುಗಳು ಏನಿದೆ ಸರ್? ಇಲ್ಲ, ನಮ್ಮ ಬಹಳ ಮುಖ್ಯ ಸಮಸ್ಯೆ ಈಗ ಇರೋದಂದರೆ ನಮ್ಮ ಭಾಷೆಯನ್ನು ಉಳಿಸ್ಕೊಳ್ಳೋದು. ಇದು ಮೇಜರ್ ಸಮಸ್ಯೆ. ಇದು ಹೆಂಗೆ ಉಳಿಸ್ಕೊಳ್ತೀರಿ ನೋಡಿ. ಕರ್ನಾಟಕದ ಒಳಗಡೆ ಕೂಡ ಗಡಿ, ಇದರ ಜಿಯೋ ಪೊಲಿಟಿಕಲ್ ಸಿಚುವೇಶನ್ ನೋಡಿ ಕರ್ನಾಟಕದ್ದು. ಈಗ ಕಾವೇರಿಯಿಂದ ಗೋದಾವರಿ ವರಮಿರ್ದನಾಡದ ಕನ್ನಡದೊಳ್ಳ ಅಂತ ಶ್ರೀ ವಿಜಯ ಹೇಳಿದ. ಕಾವೇರಿಯಿಂದ ಗೋದಾವರಿಯಿಂದ ಸ್ವಲ್ಪ ದಕ್ಷಿಣಕ್ಕೆ ಬಂದಿದೆ. ಬೀದರ್ದಿಂದ ಚಾಮರಾಜಪೇಟೆಯವರೆಗಿನ ಕರ್ನಾಟಕ ರಾಜ್ಯದ ಉದ್ದ ಎಷ್ಟು ಗೊತ್ತಲ್ಲ? 850 ಕಿಲೋಮೀಟರ್ ಇಷ್ಟಿದೆ. 850 ಕಿಲೋಮೀಟರ್ ಉದ್ದ ಇದೆ. ಆದರೆ ಕಾವೇರಿಯಿಂದ ದಕ್ಷಿಣ ಭಾರತ ಕೊನೆ ಆಗಲ್ಲ. ಕಾವೇರಿಯಿಂದ ದಕ್ಷಿಣಕ್ಕೆ ಕನ್ಯಾಕುಮಾರಿವರೆಗೆ ಇನ್ನೂ 600 ಕಿಲೋಮೀಟರ್ ಇದೆ. ಆದ್ದರಿಂದ ತಮಿಳುನಾಡಿನ ಕೊನೆ ಇದೆಯಲ್ಲ, ಅದು ತಮಿಳುನಾಡಿನ ಕೊನೆ ಆಗುವುದು ಕನ್ಯಾಕುಮಾರಿಯಲ್ಲಿ, ಅದು ದಕ್ಷಿಣ ಭಾರತವೇ. ಕೇರಳದ ಕೊನೆಯಾಗುವುದು ದಕ್ಷಿಣ ಭಾರತದಲ್ಲಿ, ಅದು ದಕ್ಷಿಣ ಭಾರತವೇ. ಆದರೆ ಕರ್ನಾಟಕದ ಕೊನೆಯಾಗುವುದು ಮಧ್ಯ ದಕ್ಷಿಣ ಭಾರತದಲ್ಲಿ. ಯಾಕಂದ್ರೆ ಕಾವೇರಿಯಿಂದಲೂ ದಕ್ಷಿಣಕ್ಕೆ 600 ಕಿಲೋಮೀಟರ್ ಇದೆ ಭಾರತ. ಆದ್ರಿಂದಲೇ ನಮ್ಮ ಜಿಯೋಗ್ರಫಿಯಲ್ಲಿ ಏನಿದೆ ಅಂದರೆ ಕರ್ನಾಟಕವನ್ನು ಟೇಬಲ್ ಲ್ಯಾಂಡ್ ಅಂತ ಕರೀತಾರೆ. ಇದು ಉತ್ತರ ಮತ್ತು ದಕ್ಷಿಣದ ನಡುವೆ ಬರುವಂತ ಒಂದು ರಾಜ್ಯ ಇದು. ಆದ್ದರಿಂದ ನಮಗೆ ಭಕ್ತಿ ಚಳುವಳಿ ಎಂಬುದು ತಮಿಳುನಾಡಿಂದ ಕರ್ನಾಟಕಕ್ಕೆ ಬಂತು. ಆದರೆ ಬೌದ್ಧ ಧರ್ಮ, ಜೈನ ಧರ್ಮಗಳು ಉತ್ತರದಿಂದ ದಕ್ಷಿಣಕ್ಕೆ ಬಂತು. ಇಸ್ಲಾಂ ಧರ್ಮ ಕರಾವಳಿಯಿಂದ ಬಂತು, ನಮಗೆ ಕಡಲಿದ್ದರಿಂದ ಬಂತು. ನೋಡಿ, ಈ ಜಿಯೋ ಪೊಲಿಟಿಕಲ್ ಸಿಚುವೇಶನ್ ಇಂದಾಗಿ ಕರ್ನಾಟಕ ಹೆಂಗೆ ಬೆಳೆಯಿತು ಅಂದ್ರೆ, ಹೌದು, ನೀವು ಇದನ್ನು ಪೂರ್ತಿ ದಕ್ಷಿಣ ಭಾರತ ಅಂತ ಹೇಳುವುದರ ವಿರುದ್ಧ ಇದ್ದೇನೆ. ನೀವು ವಾಸ್ತುಶಿಲ್ಪದಲ್ಲಿ ನೀವು ಕೇಳಿರ್ಬೋದು, ಅಥವಾ ತಾವು ಹಿಂದೆ ದೂರದರ್ಶನದಲ್ಲಿ ಬಹಳ ಅದ್ಭುತವಾದ ಕೆಲಸಗಳನ್ನು ಮಾಡಿದವರು. ಉತ್ತರದ ನಾಗರ ಶೈಲಿ ವಾಸ್ತುಶಿಲ್ಪದಲ್ಲಿ, ದ್ರಾವಿಡ ಶೈಲಿ ಬಾದಾಮಿಯಲ್ಲಿ ಹುಟ್ಟಿದ್ರು ಕೂಡ ಅದು ಬೆಳೆದದ್ದು ಮತ್ತು ದಕ್ಷಿಣ ಭಾರತದಲ್ಲಿ, ತಮಿಳುನಾಡಿನಲ್ಲಿ ಚೋಳರು ಬೆಳೆಸಿದ್ರು ಅದನ್ನು. ದಕ್ಷಿಣದ ದ್ರಾವಿಡ ಶೈಲಿ, ಉತ್ತರದ ನಾಗರ ಶೈಲಿ ಕರ್ನಾಟಕದಲ್ಲಿ ವೇಸರ ಶೈಲಿಯಾಗಿ ಕನ್ವರ್ಟ್ ಆಯ್ತು ನೋಡಿ. ಅದ್ಭುತವಾದ ಸಂಶೋಧನೆ ಇದು. ಹೌದು, ಅದರಲ್ಲಿ ನಾಗರ ಶೈಲಿಯ ಗುಣಗಳಿದೆ, ದ್ರಾವಿಡ ಶೈಲಿಯ ಗುಣಗಳು ಇದೆ. ಇದು ಒಳ್ಳೆ ಮೆಟಾಫರ್ ಕರ್ನಾಟಕವನ್ನು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದಲೇ ವ್ಯಾಸ ಮುನೀಂದ್ರರುಂದ್ರ ವಚನಾಮೃತ ವಾರ್ಧಿಯನ್ನು ಈಸುವೆವು, ಕವಿವ್ಯಾಸನೆಂಬ ಅಹಂಕೃತಿ ಎನಗಿಲ್ಲ ಅಂತ ಹೇಳಿದ ಪಂಪ ಮೊದಲು ಓದಿದ ಮಹಾಕಾವ್ಯ ಉತ್ತರದ ವ್ಯಾಸನಿಗೆ. ಓದಿದನು, ಕನ್ನಡ ಮಾಡಿದವ. 12 ವರ್ಷಗಳ ಕಾಲ ಬಿಹಾರದಲ್ಲಿ ಕ್ಷಾಮ ಬಂದಾಗ ಸಂಪ್ರತಿ ಚಂದ್ರಗುಪ್ತರು ಮತ್ತು ಭದ್ರಬಾಹು ಭಟ್ಟಾರರು ಬಿಹಾರದಿಂದ ಬಂದು ಕೂತದ್ದು ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ. ಅವ್ರು ಯಾಕೆ ತಮಿಳುನಾಡಿಗೆ ಹೋಗಲಿಲ್ಲ? ಅಷ್ಟು ದೂರದಿಂದ ಬಂದವರು ಇನ್ನು ತಮಿಳುನಾಡಿಗೆ ಹೋಗೋದು ಎಷ್ಟು ದೂರ ಇತ್ತು ಅವರಿಗೆ? ಹೋಗ್ಬೋದಿತ್ತಲ್ವಾ? ಹೋಗಲಿಲ್ಲ. ಕೇರಳಕ್ಕೂ ಹೋಗಲಿಲ್ಲ, ಅವರು ನಮ್ಮಲ್ಲೇ ನೆಲೆ ನಿಂತರು. ಶಂಕರಾಚಾರ್ಯರು ಮಂಡನ ಮಿಶ್ರರನ್ನು ಬಿಹಾರದಲ್ಲಿ ವಾದದಲ್ಲಿ ಸೋಲಿಸಿ ಸುರೇಶಾಚಾರ್ಯ ಅಂತ ಅವರ ಹೆಸರನ್ನು ಬದಲಾಯಿಸಿ ಅವರು ಕಳಿಸಿದ್ದು ನಮ್ಮ ಶೃಂಗೇರಿಗೆ. ಕೇರಳಕ್ಕೆ ಕಳಿಸಲಿಲ್ಲ, ತಮಿಳುನಾಡಿಗೆ ಕಳಿಸಲಿಲ್ಲ, ಬಿಹಾರಕ್ಕೂ ಕಳಿಸಲಿಲ್ಲ, ಕಾಶ್ಮೀರಕ್ಕೂ ಕಳಿಸಲಿಲ್ಲ. ಯಾಕೆ ಕಳಿಸಿದ್ದು ನಮ್ಮಲ್ಲಿ? ತಮಿಳುನಾಡಿನಲ್ಲಿ ತೊಂದರೆಗೊಳಗಾದರು ರಾಮಾನುಜಾಚಾರ್ಯರು. ಅದ್ವೈತದ, ವಿಶಿಷ್ಟಾದ್ವೈತದ ಬಹಳ ದೊಡ್ಡ ಚಿಂತಕ ಅವರು. ಚೋಳರೊಟ್ಟಿಗೆ ಆಗಲಿಲ್ಲ ಅವರಿಗೆ, ಯಾಕಂದ್ರೆ ಇವರು ವಿಷ್ಣು ಪಂಥ, ಅವರು ಶಿವ ಪಂಥದವರು.
ಓಡಿಸಿದ್ರು ಅವ್ರನ್ನ. ನಾವು ಬೇಡ ಅಂತ ಹೇಳಿದ್ವಿ, ಬನ್ನಿ ಸ್ವಾಮಿ ಅಂತ ಹೇಳಿದ್ವಿ. ಮೇಲುಕೋಟೆಯಲ್ಲಿ ದೇವಸ್ಥಾನ ಕಟ್ಟಿ ಕೊಟ್ಟಿವಲ್ಲ ನಾವು ವಿಷ್ಣುವರ್ಧನ. ಅದ್ವೈತ ಇಲ್ಲಿ ಬಂದು ಬೆಳೆಯಿತು, ವಿಶಿಷ್ಟಾದ್ವೈತ ಇಲ್ಲಿ ಬಂದು ಬೆಳೆಯಿತು, ಜೈನ ಧರ್ಮ ಇಲ್ಲಿ ಬಂದು, ಇದು ಜಿನ ಧರ್ಮದ ಆಡಂಬಲಂ ಅಂತದೆ ಒಂದು ಶಾಸನ, ಜಿನ ಧರ್ಮದ ಆಡಂಬಲಂ ಅಂತ ಬೆಳೀತು. ಪಂಪ, ಪೊನ್ನ, ರನ್ನ, ಜನ್ನ, ರತ್ನಾಕರ ವರ್ಣಿಯವರೆಗೆ ಎಷ್ಟೊಂದು ಕವಿಗಳನ್ನ ಕನ್ನಡಕ್ಕೆ ಕೊಟ್ಟಿದ್ದು ಜೈನ ಧರ್ಮ. ಶ್ರವಣ ಬೆಳಗೊಳದಲ್ಲಿ ಗೊಮ್ಮಟವನ್ನು ಸೃಷ್ಟಿ ಮಾಡಿದ್ದು ಜೈನ ಧರ್ಮ. ಇದು ಬೆಳೀತು. ಬೌದ್ಧ ಧರ್ಮ ಸನ್ನತಿ, ಸಾಂಚಿ ಬಿಟ್ಟರೆ ಎರಡನೆಯ ಬೌದ್ಧ ಧರ್ಮದ ಕೇಂದ್ರ ಸನ್ನತಿ. ಸನ್ನತಿ, ಗವಿಮಠ, ಮಸ್ಕಿ, ಚಂದ್ರಗಿರಿ, ಆಮೇಲೆ ಇದು ಏನು ಬ್ರಹ್ಮಗಿರಿ, ಕದ್ರಿ ಎಲ್ಲ ಬೌದ್ಧ ಕೇಂದ್ರಗಳು. ನೋಡಿ ಹೆಂಗೆ ಎಲ್ಲ ಧರ್ಮಗಳಿಗೂ ಮಣೆ ಹಾಕಿದ್ದು ನಮ್ಮ ರಾಜ್ಯ. ಇದರಿಂದ ಏನಾಗಿದೆ ಪರಿಣಾಮ ಅಂತಂದ್ರೆ, ಇವತ್ತು ಕರ್ನಾಟಕದಲ್ಲಿ 230ಕ್ಕಿಂತ ಹೆಚ್ಚು ಭಾಷೆಗಳಿವೆ, 400ಕ್ಕಿಂತ ಹೆಚ್ಚು ಕಮ್ಯುನಿಟಿಗಳಿವೆ. ಇಥಿಯೋಪಿಯಾದಿಂದ ಬಂದವರು ಕರ್ನಾಟಕದಲ್ಲಿದ್ದಾರೆ, ಟರ್ಕಿಯಿಂದ ಬಂದವರು ಕರ್ನಾಟಕ. ಇದೇ ಇರ್ಬೋದಾ 12ನೇ ಶತಮಾನದ ಒಂದು ಸಂವಿಧಾನದ ಕಲ್ಪನೆ ಹುಟ್ಟೋಕೆ ಬಸವಣ್ಣನಲ್ಲಿ ಮೆಟಾಫರ್ ಅಂತ ಹೇಳಿದ್ರಿ ನೀವು. ಕರ್ನಾಟಕ ಅನ್ನೋದು ಒಂದು ರೂಪಕ ಭೌಗೋಳಿಕವಾಗಿ ಅಷ್ಟೇ ಮೇಡಮ್. ಅವನು ದಯ ಇಲ್ಲದ ಧರ್ಮ ಉದಯ. ನೀವು ಎಲ್ಲಿಂದಾರು ಬರ್ಲಿ ದಯ ಇಟ್ಟುಕೊಳ್ಳಿ ಅಷ್ಟೇ. ಯಾವ ಧರ್ಮದವರು ಆಗಿರ್ಲಿ, ಯಾವ ಧರ್ಮ ಅವ್ನು ಬೇಡ ಅನ್ಲಿಲ್ಲ, ನೀ ಬೇಡ ಅಂತ ಹೇಳಲಿಲ್ಲ, ದಯ ಇಟ್ಟುಕೊಳ್ಳಿ ಅಷ್ಟೇ. ಅವನು ಮಹಿಳೆಯರಿಗೆ ಬಂದಾಗ ಗಂಡು ಹೆಣ್ಣು ಅಂತ ನೋಡಬೇಡಿ, ನಡುವ ಸುಳಿವಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಇದು. ಹಾಗಾಗಿ ಈ ಸಮ್ಮಿಶ್ರ ಸಂಸ್ಕೃತಿಯ ಒಂದು ಅತ್ಯುತ್ತಮವಾದ ಉತ್ಪನ್ನ ಇದೆಯಲ್ಲ, ಅದು ವಚನ ಸಾಹಿತ್ಯ. ಈಗ ಪ್ರೊಫೆಸರ್ ಬಿಳಿಮಲೆ ಅವರು ಒಂದು ಸಂಶೋಧಕ, ಜಾನಪದ ಸಂಶೋಧಕ, ಏನನ್ನೋ ಒಂದು ಹುಡುಕುವ ಒಂದು ವ್ಯಕ್ತಿತ್ವ, ಏನೋ ಒಂದು ಹುಡುಕ್ತಾ ಇರ್ತೀರ. ಸಂಶೋಧನೆ ಮತ್ತು ಹುಡುಕಾಟ ಏನು ವ್ಯತ್ಯಾಸ ಕಾಣ್ಬೋದು? ಎರಡು ಒಂದೇ. ಸಂಶೋಧನೆ ಸಂಸ್ಕೃತ ಪದ, ಹುಡುಕಾಟ ಕನ್ನಡ ಪದ. ನಾವು ಹುಡುಕಬೇಕು ಅಂದರೆ, ಈಗ ಒಂದು ಹುಡುಕಿದಾಗ ನನಗೆ ಸಿಕ್ಕಿತ್ತು. ಈಗ ನೀವೊಂದು ಹೇಳಿದ್ರಿ ನನಗೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮೊದಲ ಅಧ್ಯಕ್ಷರು. ಈ ಒಂದು ವಿಷಯ ಸಿಕ್ಕಿತಾ, ಇದನ್ನು ಹಿಡ್ಕೊಂಡು ಇಡೀ ವಚನಗಳು ನಾವು ಪುನಃ ಓದಿದಾಗ ನಮಗೆ ಇನ್ನೂ ಹೊಸ ಒಳನೋಟ, ನಿಮಗೆ ಒಳ್ಳೆ ಗ್ರಂಥ ಸಿಕ್ತು ವಚನ ಸಾಹಿತ್ಯ. ಹೌದೌದು, ಅದು ಹುಡುಕಾಟ. ಈ ಹುಡುಕಾಟ ಎಂಬುದು ಎಲ್ಲಿಯೋ ಒಂದು ಕಡೆ ನಿಲ್ಲುವಂಥದ್ದಲ್ಲ, ಅದು ನಿರಂತರವಾದ್ದು. ಇದನ್ನ ಬಸವಣ್ಣ ಎಷ್ಟು ಚೆನ್ನಾಗಿ ಹೇಳಿದ ಅಂದ್ರೆ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಈ ಜಂಗಮ ಸ್ವರೂಪಿ ಸಂಶೋಧನೆ ಎಂಬುದು ಜಂಗಮ ಸ್ವರೂಪಿ, ಸ್ಥಾವರ ಸ್ವರೂಪಿ ಅಲ್ಲ. ಅನ್ಫಾರ್ಚುನೇಟ್ಲಿ ನಮ್ಮ ಸಂಶೋಧನೆಗಳು ಅಥವಾ ವಚನಗಳ ಕುರಿತಾದ ನಮ್ಮ ಕೆಲವು ತೀರ್ಮಾನಗಳು ಈಗ ಸ್ಥಾವರ ಹಂತಕ್ಕೆ ಬಂದಿವೆವು. ಅದನ್ನು ಒಡೆದು ಜಂಗಮಗೊಳಿಸುವ ಕೆಲಸ ಎಲ್ಲರ ಹತ್ರ ಇದೆ. ನಿಮ್ಮ ಹತ್ರನೂ ಇದೆ, ನನ್ನ ಹತ್ರ ಇದೆ, ಶ್ರೀಮಾನ್ ಜತ್ತಿಯವರ ಹತ್ರ ಇದೆ. ಅದು ಮಾಡ್ತಾ ಇದ್ದೀರಿ, ನೀವು ಮಾಡ್ತಾ ಇಲ್ಲ ಅಂತಲ್ಲ, ಆದರೆ ನಾವು ಅದನ್ನು ಮಾಡಲೇಬೇಕಾಗ್ತದೆ. ಆದ್ದರಿಂದ ಬಸವಣ್ಣ ಯಾವ ತತ್ವಾದರ್ಶಗಳನ್ನು ಹೇಳಿದ್ನೋ ಅದಕ್ಕೆ ವಿರುದ್ಧವಾದನ್ನು ನಾವು ಮಾಡಿದಾಗ ನಾವು ಚಲನಶೀಲತೆಯನ್ನು ಕಳ್ಕೊಳ್ತೀವಿ. ಅದು ಬಸವಣ್ಣನ ಉದ್ದೇಶವೂ ಅಲ್ಲ, ವಚನಗಳ ಉದ್ದೇಶವೂ ಅಲ್ಲ. ನಾವು ಹಾಗೆ ಮಾಡೋದ್ರಿಂದ ವಚನಗಳಿಗೆ ನ್ಯಾಯ ಕೂಡ ದೊರಕುವುದಿಲ್ಲ. ನನ್ನ ಕಾಲದ ಅಗತ್ಯಗಳಿಗೆ ಅನುಗುಣವಾಗಿ ನಾನು ಅದನ್ನು ಓದಬೇಕು, ಅದನ್ನು ಪ್ರಸ್ತುತಗೊಳಿಸಿಕೊಳ್ಬೇಕು, ಮುಂದೆ ಹೋಗಬೇಕು. ಅದು ಆಯ್ತದು. ಸೊ ಹಾಗಾಗಿ ಈ ಸಂಶೋಧನೆ, ಈಗ ನೋಡಿ, ನಾನು ಸಂಶೋಧನೆ ಅಂದ್ರೆ ಜಂಗಮ ಅಂತ ಹೇಳ್ಬಿಟ್ರಿ. ಜಂಗಮ ನಿರಂತರವಾಗಿ ಮಾಡೋದು. ಅದು ವಚನಗಳಿಗೂ ಅನ್ವಯ ಆಗ್ತದೆ, ಪಂಪನಿಗೂ ಅನ್ವಯ ಆಗ್ತದೆ, ಕುಮಾರವ್ಯಾಸನಿಗೂ. ಆದರೆ ನಿಮ್ಮ ಸಾಹಿತ್ಯದಲ್ಲಿ ನಾವು ನೋಡುವ ಆ ಹುಡುಕಾಟದ ಒಂದು ಪರಂಪರೆ ಇದೆ. ಇತ್ತೀಚೆಗೆ ನಿಮಗೆ ಬಿಡುಗಡೆ ಆದಂತಹ ಪುಸ್ತಕದ ಹೆಸರು ಕೂಡ, ಕೃತಿ ಹೆಸರು ಹುಡುಕಾಟ. ಎಲ್ಲೋ ಒಂದು ಹಳ್ಳಿಯ ಹುಡುಗ ಏನನ್ನು ಹುಡುಕೊಂಡು ದೆಹಲಿಗೆ ಹೋಗ್ತೀರಾ, ಅಲ್ಲಿ ಕನ್ನಡವನ್ನು ಕಟ್ತೀರಾ, ದೆಹಲಿಯಲ್ಲಿ ಇದ್ದುಕೊಂಡು ಕರ್ನಾಟಕವನ್ನು ತುಂಬ ತೀಕ್ಷ್ಣವಾಗಿ, ಅಂದರೆ ಮೂಲೆ ಕೋಣೆಯಲ್ಲಿ ಏನೇ ನಡೀತದೆ ಅಂತ ಅಧ್ಯಯನ ಮಾಡ್ತೀರಾ. ಈ ಎಲ್ಲ ಬದುಕಿನ ಒಂದು ಜಂಗಮ ಸ್ವರೂಪ ಇದೆಯಲ್ಲ, ನಿಮ್ಮ ಬದುಕಿಗೆ ಹಿಂಗೆ ಬರೋಕೆ ಏನು ಕಾರಣ ಇರ್ಬೋದು ಅಂತ ಅನ್ಸುತ್ತೆ? ಇಲ್ಲ, ಅದು ನನಗೆ ತುಂಬ ಸಹಾಯ ಆಯಿತು. ಈಗ ನಾನು ಹುಟ್ಟಿ ಬೆಳೆದ ಬಂಟಮಲೆ ಎಂಬ ಕಾಡಿನಲ್ಲಿ, ಅಲ್ಲಿ ಜಿಗಣೆಗಳು, ಮಂಗಗಳು ಬಿಟ್ಟರೆ ಇನ್ನೇನು ಇರಲಿಲ್ಲ ಅಲ್ಲಿ. ಆದರೆ ಈಗ ನಮಗೆ ಆ ಅನುಭವಗಳು ಬಹಳ ಅಮೂಲ್ಯ ಅಂತ ಅನ್ನಿಸ್ತದೆ. ಎಷ್ಟೋ ನಗರದಲ್ಲಿ ಹುಟ್ಟಿ ಬೆಳೆದವರಿಗೆ ಆ ಅನುಭವಗಳೇ ಇಲ್ಲ. ಇತ್ತೀಚೆಗೆ ನಾನೊಂದು ಲೇಖನ ಬರೆದೆ. ಈಗ ಮಳೆಯನ್ನ ಪತ್ರಿಕೆಯವರು ರೊಮ್ಯಾಂಟಿಕ್ ಆಗಿ, ಮಳೆ ಬಂದ ಕೂಡಲೇ ಒಂದು ಬಣ್ಣದ ಕೊಡೆ ಹಿಡಿದು ಒಂದು ಚಂದದ ಹುಡುಗಿಯ ಫೋಟೋ ಹಾಕೋದು, ಮಳೆ 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 ಅಂತ. ನೀವು ಮಲೆನಾಡಿನಲ್ಲಿ ಹುಟ್ಟಿ ಬೆಳೆದ ನಮಗೆ ಮಳೆ ಎಂಬುದು ಆಲ್ಮೋಸ್ಟ್ ಸಾವನ್ನು ನೆನಪಿಗೆ ತರುವಂತ ಭೀಕರವಾದ ನೆನಪು. ನಮಗೆ ಈ ಬಣ್ಣದ ಕೊಡೆಯನ್ನು ನಗು ಬರುತ್ತೆ ನಮಗೆ. ಅದು ಯಾಕಂದ್ರೆ ನಾವು ಮಳೆಯಲ್ಲಿ ಸಾವನ್ನ ಬದುಕಿ ಬರಬೇಕು. ನಾವು ಈ ಭಿನ್ನ ಅನುಭವ ಇದೆಯಲ್ಲ, ಇದು ನಮಗೆ ತುಂಬ ಸಹಾಯ ಆಗ್ತದೆ. ಅದು ಬಿಡಿ, ಅದು ಆಯಿತು.
ಭಾರತದ ಪ್ರತಿಯೊಬ್ಬನಿಗೂ ಇಂಥ ಅನುಭವ ಇರ್ತದೆ. ತಾವೆಲ್ಲರೂ ಕೂಡ ಒಂದೊಂದು ಅಂಥ ಹಿನ್ನೆಲೆಯನ್ನು ಬಂದಿರ್ತೀರ. ಬಟ್ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಸಂಶೋಧನೆಗೆ ಸಂಬಂಧಪಟ್ಟ ಹಾಗೆ ನೋಡಿ, ಸುಮ್ಮನೆ ಒಂದು ಉದಾಹರಣೆ, ಸರಳವಾಗಿ ಉದಾಹರಣೆಯನ್ನು ಹೇಳ್ತೀನಿ ನಾವು. ಈಗ ಶ್ರೀಹರ್ಷನ ನೈಷಧೀಯ ಚರಿತೆ ಸಂಸ್ಕೃತದ ಮಹಾಕಾವ್ಯಗಳಲ್ಲಿ ಒಂದು, 5 ಮಹಾಕಾವ್ಯಗಳಲ್ಲಿ ಒಂದು, ಟಫೆಸ್ಟ್, ಕಷ್ಟದ ಒಂದು ಕಾವ್ಯ. ನಾನು ಓದಿಲ್ಲ, ನನಗದನ್ನು ಓದಲಿಕ್ಕೆ ಸಾಧ್ಯವೂ ಇಲ್ಲ ಅಂಥ ಒಂದು ಕಾವ್ಯ. ಆದರೆ ಓದಿದ ಕನಕದಾಸ ಏನು ಮಾಡಿದ, ಶ್ರೀಹರ್ಷನ ನೈಷಧೀಯ ಚರಿತೆಯನ್ನು ನಳಚರಿತ್ರೆ ಅಂತ ಕನ್ನಡದಲ್ಲಿ 14ನೇ ಶತಮಾನದಲ್ಲಿ ಬರೆದು ಬಿಟ್ಟ. ನಾನು ಕನ್ನಡ MA ಮಾಡುವಾಗ ನಳಚರಿತ್ರೆ ಓದಿದೆ ನೋಡಿ. ಈ ಕನೆಕ್ಷನ್ ನಾನು ನಿಮಗೆ ಕೊನೆಗೆ ಹೇಳ್ತೀನಿ. ನಾವು ಶ್ರೀಹರ್ಷನ ನೈಷಧೀಯ ಚರಿತ್ರೆ ಬಗ್ಗೆ ನಮಗೆ ಗೊತ್ತಿಲ್ಲ, ನನಗದನ್ನು ಓದಲಿಕ್ಕೂ ಸಾಧ್ಯ ಇಲ್ಲ. ಅಥವಾ ಇದನ್ನು ನೀವು ಇನ್ನೂ ಸರಳವಾಗಿ ಹೇಳಬೇಕಂದ್ರೆ, ನಾವು ವಾಲ್ಮೀಕಿ ರಾಮಾಯಣವನ್ನು ಓದಿಲ್ಲ, ವ್ಯಾಸ ಭಾರತವನ್ನು ಓದಿಲ್ಲ. ವ್ಯಾಸ ಭಾರತವನ್ನು ಓದದ ನಾವು ಪಂಪ ಭಾರತವನ್ನು ಓದಿದ್ದೇವೆ, ಹೌದಾ? ನಮಗೆ ಒಂದು ಆಕ್ಸೆಷನ್ ಸಿಕ್ಕಿದೆ. ವಾಲ್ಮೀಕಿ ಭಾರತವನ್ನು ಓದದ ನಾವು ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣ ಓದಿದ್ದೇವೆ, ಕನ್ನಡ MA ಮಾಡಿದ್ದರಿಂದ. ವ್ಯಾಸನನ್ನು ಓದಿಲ್ಲ, ಕುಮಾರವ್ಯಾಸ ಭಾರತ ಓದಿದ್ದೇವೆ. ಶ್ರೀಹರ್ಷನ ನೈಷಧೀಯ ಚರಿತೆ ಓದಿಲ್ಲ, ಆದರೆ ನಳಚರಿತ್ರೆ ಓದಿದ್ದೇವೆ. ಅಂದ್ರೆ ನಾನು ಕನ್ನಡ ಓದಿದ್ರಿಂದ ನನಗೆ ಆದ ಪ್ರಯೋಜನ ಹೇಳುತ್ತ. 1720ರಲ್ಲಿ ಧ್ವಜಪುರ ನಾಗಪಯ್ಯ ಎಂಬ ಏನು ಮಾಡಿದ ಅಂದ್ರೆ, ಅವನು ಶ್ರೀಹರ್ಷ ನೈಷಧೀಯತೆ ಓದಿಲ್ಲ ಅವನು, ಆದರೆ ಕನಕದಾಸರ ನಳಚರಿತ್ರೆ ಓದಿದ್ದಾನೆ. ಓದಿ ಅವನು ನಳದ ಮಯಂತಿಯಿಂದ ಒಂದು ಯಕ್ಷಗಾನ ಬರೆದು ಬಿಟ್ಟ ಅವನು. ನಾನು ಪಂಜದಂತ ಒಂದು ಸಣ್ಣ ಹಳ್ಳಿಯಲ್ಲಿ ಕುಳಿತು, ಯಾವಾಗ ಇದು 62ನೇ ಇಸವಿಯಲ್ಲಿ ಹಳ್ಳಿಯಲ್ಲಿ ಕುಳಿತು ನಳದ ಮಯಂತಿ ಯಕ್ಷಗಾನ ನೋಡ್ತಾ ಇದ್ದೆ ನಾನು. ಇದೇ ನಳದ ಮಯಂತಿ ನನಗೆ MA ಓದುವಾಗ ನಳಚರಿತ್ರೆಯಾಗಿ ಕಂಡಿತು. ಇದೇ ನಳಚರಿತ್ರೆ ನನಗೆ JNಗೆ ಹೋದ ಮೇಲೆ ಶ್ರೀಹರ್ಷನ ನೈಷಧೀಯ ಚರಿತ್ರೆಯಾಗಿ ಕಂಡಿತು. ಈ ಚಲನೆ ಅರ್ಥ ಆಯ್ತಲ್ಲ ನಿಮಗೆ? ಈ ಚಲನೆ ಹೆಂಗಿದೆ ನೋಡಿ. ಪಂಜದಿಂದ ಶ್ರೀಹರ್ಷನ ನೈಷಧೀಯ ಚರಿತ್ರೆವರೆಗೆ ನಡೀತದೆ. ನನಗೆ ಎಲ್ಲವೂ ಆಗ್ತವೆ. ನನ್ನ ಬದುಕಿನಲ್ಲಿ ಶ್ರೀಹರ್ಷನ ನೈಷಧೀಯ ಚರಿತ್ರೆ ನನಗೆ ಬಂದದ್ದು ಕೊನೆಯ ಹಂತದಲ್ಲಿ, ಆದರೆ ಅದು ನನಗೆ ಆಗ ಅಮೂಲ್ಯವಾಯಿತು. ಪಂಜದಲ್ಲಿ ಕುಳಿತು ಗೊತ್ತು ನನಗೆ. ನಾನು ರಾಜಸ್ಥಾನಕ್ಕೆ ಹೋಗಿದ್ದೆ. ರಾಜಸ್ಥಾನದಲ್ಲಿ ದೋಲ ಮಾರು ಅಂತ ಒಂದು ಹಾಡು ಬರ್ತದೆ, ದೋಲ ಮತ್ತು ಮಾರು ಅಂತ. ಆ ದೋಲ ಮಾರು ಕತೆ ಶುರುವಾಗೋದು ಎಲ್ಲಿಂದ ಅಂತಂದ್ರೆ, ನಳ ದಮಯಂತಿಯನ್ನು ಕಳ್ಕೊಂಡು ದಮಯಂತಿಯ ಪುನರ್ಸ್ವಯಂವರ ಆದಲ್ಲಿಗೆ ನಮ್ಮ ಕಥೆಗಳು ಮುಗಿತವೆ. ಯಕ್ಷಗಾನವೂ ಮುಗಿತದೆ, ನಳಚರಿತ್ರೆಯೂ ಮುಗಿತದೆ. ಯಾಕಂದ್ರೆ ನಮ್ಮಲ್ಲಿ ಒಂದು ನಂಬಿಕೆ ಇದೆ, ಮದುವೆ ಆದ ಮೇಲೆ ಅವರು ಸುಖವಾಗಿದ್ರು ಅಂತ. ಅಲ್ಲಿ ಮುಗೀತು ಕತೆ ಶುರು ಆಗಬೇಕಾದ್ರೆ, ಅಲ್ಲಿ ಮುಗೀತು. ಆದ್ರೆ ಆಶ್ಚರ್ಯ ಅಂದ್ರೆ, ದೋಲ ಮಾರು ಕತೆ ಶುರು ಆಗೋದೇ ನಳನ 2 ಮಕ್ಕಳಿಂದ ನೋಡಿ. ನಳನ 2 ಮಕ್ಕಳಿಂದ. ನಳನಿಗೆ ಮದುವೆ ಆಗಿ ಸುಖವಾಗಿದ್ರು ಅಂತ ನಮಗೆ ಗೊತ್ತುಂಟು. ಆದ್ರೆ ರಾಜಸ್ಥಾನದ ಜನಪದರು ಏನು ಮಾಡಿದ್ರು, ಮದುವೆ ಆದ ಮೇಲೆ ಅವನಿಗೆ ದೋಲ ಅಂತ ಒಬ್ಬ ಮಗ ಆದ. ಮಾರು ಅಂತ ಒಂದು ಹುಡುಗಿಯಲ್ಲಿ ಅವನು ಪ್ರೇಮ ಬೀಳ್ತಾನೆ. ಆ ಹುಡುಗಿ ಮರುಭೂಮಿಯಲ್ಲಿ ಬರುವಾಗ ಹಾವು ಕಚ್ಚಿ ಸಾಯ್ತಾಳೆ. ಅದೊಂದು ಬಹಳ ದುರಂತ ಕತೆ. ಈಗ ನೀವೊಬ್ಬ ಭಾರತೀಯನಾಗಿ ಭಾರತ ಅರ್ಥ ಆಗಬೇಕಾದ್ರೆ ದೋಲ ಮಾರುಗೆ ಕಿವಿ ಕೊಡಬೇಕು. ನೀವು ಶ್ರೀಹರ್ಷನ ನೈಷಧೀಯ ಚರಿತೆ ಓದ್ಲಿಕ್ಕೆ ಆಗದಿದ್ರು ಯಾರಾದರೂ ಪಂಡಿತರು ಅದರ ಬಗ್ಗೆ ಮಾತಾಡಿದರೆ ಹೋಗಿ ಕಿವಿ ಕೊಡಿ. ನಳಚರಿತ್ರೆಯನ್ನ ನೀವು ಕನ್ನಡ MA ಮಾಡಿದ್ದರಿಂದ ಧ್ಯಾನಿಸಿ ಓದಿ. ನಳಚರಿತ್ರೆಯನ್ನ ಗಮಕ ಮಾಡ್ತಾರೆ ಶಿವಮೊಗ್ಗದ ಕಡೆ, ಹೋಗಿ ಕೂತು ಕೇಳಿ. ನಳಚರಿತ್ರೆ ಹರಿದಾಸರು ಹರಿಕತೆ ಮಾಡ್ತಾರೆ, ಹರಿಕತೆಗೆ ಹೋಗಿ. ಧ್ವಜಪುರ ನಾಗಪಯ್ಯ ಯಕ್ಷಗಾನ ಮಾಡಿದ, ಯಕ್ಷಗಾನವನ್ನು ನೋಡಿ. ನೀವು ಮನುಷ್ಯನಾಗಿ ಇನ್ನೇನು ಮಾಡ್ಲಿಕ್ಕಿದೆ? ಇದನ್ನೆಲ್ಲ ನೋಡಿದ್ರೆ ನಮಗೆ ಸಂಸ್ಕೃತಿ ಅರ್ಥ ಆಗ್ತದೆ, ಭಾಷೆ ಅರ್ಥ ಆಗ್ತದೆ. ಪಠ್ಯಗಳು ಒಂದು ಕಡೆಯಿಂದ ಒಂದು ಕಡೆಗೆ ಹೆಂಗೆ ಪ್ರಯಾಣ ಮಾಡಿವೆ ನೋಡಿ, ಹೆಂಗೆ ಹೋಗಿದೆ ಅದು. ರಾಜಸ್ಥಾನೆಯಲ್ಲಿ, ಪಂಜಾಯಲ್ಲಿ, ಕನಕದಾಸನ ಹಾವೇರಿಯಲ್ಲಿ, ಅಥವಾ ಶ್ರೀಹರ್ಷನ ಏನು ಮೇಡಮ್, ಅದು ಮಾಧ್ಯಮ ಸಾಹಿತ್ಯ ಅಂತ ಹೇಳ್ಬೋದು, ಅಥವಾ ಮೌಖಿಕ ಭಾಷೆ ಸಾಹಿತ್ಯ ಅಂತ ಹೇಳ್ಬೋದು. ನಾನು ಹಳ್ಳಿಯಲ್ಲಿ ಹುಟ್ಟಿದ್ದರಿಂದ ನನಗೆ ಅದರಿಂದ ಲಾಭ ಆಗಿದೆ. ನಾನು ಜೇನುನಲ್ಲಿದ್ದರಿಂದ ನನಗೆ ಲಾಭ ಆಗಿದೆ. ನಾನು ಬೆಂಗಳೂರಿಗೆ ಬಂದದ್ರಿಂದ ನನಗೆ ಲಾಭ ಆಗಿದೆ. ಯಕ್ಷಗಾನ ನೋಡಿದ್ರಿಂದ ನನಗೆ ಲಾಭ ಆಗಿದೆ. ಒಟ್ಟು ಬದುಕನ್ನು ಸಕಾರಾತ್ಮಕವಾಗಿ ಲಾಭದಾಯಕವಾಗಿ ಮಾಡಿಕೊಳ್ಳುವ ಕಲೆಯಲ್ಲಿ ತಾವು ಬಹಳ ಸಿದ್ಧಹಸ್ತ. ನಾನು ಯಾವುದು ನೆಗೆಟಿವ್ ಆಗಿ ನೋಡಲ್ಲ. ಈಗ ನಾವು ಮತ್ತೆ ತಮ್ಮ ಒಂದು ಸಾಹಿತ್ಯದ ಮುಖವನ್ನು ನೋಡಿದಾಗ ಇನ್ನೊಂದು ಕಡೆ ಹೊರಳ್ಕೊಂಡು ಬಂಡಾಯ ಮತ್ತು ದಲಿತ ಸಾಹಿತ್ಯ ಮತ್ತು ಸಂಶೋಧನೆ ಕಡೆ ಒಲಿತೀರ. ಬಹುಶಃ 12ನೇ ಶತಮಾನ ಮತ್ತೆ ನಾವು ಅಲ್ಲೇ ಹೋಗ್ಬೇಕಾಗತ್ತೆ. ವಚನಕಾರರು ಮಾಡಿದ್ದು ಬಂಡಾಯ ಮತ್ತು ದಲಿತ್ವ ಅಥವಾ
ಆ ಒಂದು ನೋವಿನ ಒಂದು ಪರಂಪರೆಯಲ್ಲಿ ಅಥವಾ ವೈದಿಕ ಪರಂಪರೆಯನ್ನು ಧಿಕ್ಕರಿಸಿ ಬಂದಂಥ ಒಂದು ಕ್ರಾಂತಿ. ಈ ಹಿನ್ನೆಲೆಯಲ್ಲಿ ದಲಿತ ಮತ್ತು ಬಂಡಾಯ ಈ ಎರಡನ್ನ ನಾವು ಒಂದೇ ರೀತಿಯಲ್ಲಿ ನೋಡ್ಬೋದಾ ಅಥವಾ ಅದು ಭಿನ್ನವಾಗಿ ಕಾಣಿಸುತ್ತಾ ನಿಮಗೆ? ಅದು ವಚನಕಾರರನ್ನ ಇಟ್ಕೊಂಡೆ ನೋಡೋಣ. ಇಲ್ಲ, ಅದು 1972-73ರಲ್ಲಿ ಹಿಂದುಳಿದ ವರ್ಗದ ಚಳುವಳಿ ನಡೆಯಿತು. ಲೇಖಕ ಬರಹಗಾರರ ಸಮಾವೇಶ ಮೈಸೂರು ನಡೆಯಿತು. ಸಿದ್ಧಲಿಂಗಯ್ಯನವರು ಹೊಲೆಮಾದಿಗರ ಹಾಡು ಬರ್ತಿರು. ಆವಾಗ ದಲಿತ ಮತ್ತು ಬಂಡಾಯ ಎಂಬುದು ಒಟ್ಟಿಗೆ ಇತ್ತು. ಮತ್ತು ಆವಾಗ ನಮಗೆ ನಮ್ಮ ಎಲ್ಲ ಚಳುವಳಿಗಳಲ್ಲಿ, ಹೋರಾಟಗಳಲ್ಲಿ ನಾವು ಬಸವಣ್ಣನನ್ನ, ಸಿದ್ದರಾಮನನ್ನ, ಅಲ್ಲಮರನ್ನ ನಾವು ಕೋಟ್ ಮಾಡ್ತಾ ಇದ್ದೀವಿ. ನಮಗೆ ದಲಿತ ಬೇರೆ ಬಂಡಾಯ ಬೇರೆ ಅಂತ ಆಗ ಇರಲಿಲ್ಲ. 79ರ ನಂತರ ದಲಿತರು ಬೇರೆ ಆದರು. ಬಟ್ ನಾವು ಇವತ್ತು ಕೂಡ ಅದನ್ನು ಒಳಗೊಂಡೇ ನಾನು 2 ಪುಸ್ತಕ ಬರೆದೆ ಅದರ ಮೇಲೆ. 2ರಲ್ಲಿ ಕೂಡ ನಾನು ಅದನ್ನು ಹೇಳಿಕೊಂಡಿದ್ದೇನೆ. ಯಾಕಂದ್ರೆ ಈಗ ನೋಡಿ, ವಚನಗಳಲ್ಲಿ ಈಗ ಅಭಿವ್ಯಕ್ತಿಯ ವಿಷಯಕ್ಕೆ ಬಂದಾಗ, ಸಾಹಿತ್ಯಕ ವಿಷಯಕ್ಕೆ ಬಂದಾಗ, ಈಗ ಬಸವಣ್ಣನ ವಚನಗಳಲ್ಲಿ ಕಾಣುವ ಅಂತರಂಗ ನಿರೀಕ್ಷಣೆ, ಆನು ಹಾರುವನೆಂದರೆ ಕೂಡಲ ಸಂಗಯ್ಯ ನಗುವನಯ್ಯ, ಅವನು ಬಳಸುವ ಭಾಷೆ, ಅವನು ಬೇರೆಯವರ ಬಗ್ಗೆ ತೋರಿಸುವ ಅನುಕಂಪೆ, ಇದು ಎಲ್ಲವೂ ಕೂಡ ಒಂದು ಉದಾತ್ತವಾದ ವ್ಯಕ್ತಿತ್ವದ ಪರಿಣಾಮಗಳು. ಇದು ಬಸವಣ್ಣನನ್ನ ಇವತ್ತಿಗೂ ಕೂಡ ಅತ್ಯಂತ ಶ್ರೇಷ್ಠ ವ್ಯಕ್ತಿಯಾಗಿ ಮತ್ತು ಬಸವಣ್ಣನ ಮಾನವತಾವಾದಿ ಖಂಡಿತ. ಆದರೆ ಅದಕ್ಕೆ ಹಿನ್ನೆಲೆಯಾಗಿ ಅವ ಬೈ ಬರ್ತ್ ಉಚ್ಚ ವರ್ಗದಲ್ಲಿ ಹುಟ್ಟಿದ ಎಂಬುದು ಕೂಡ ಒಂದು ಕಾರಣ ಆಗಿರ್ತದೆ. ನೀವು ಇದನ್ನ ಅಂಬಿಗರ ಚೌಡಯ್ಯನಲ್ಲಿ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವ ಅಂಬಿಗ, ಅವನಿಗೆ ಸಮಾಜದ ಮೇಲೆ ಸಿಟ್ಟಿದೆ, ಆಕ್ರೋಶ ಇದೆ. ಅಥವಾ ಸೂಳೆ ಸಂಕವನಿಗೆ ಒಂದು ಆಕ್ರೋಶ ಇದೆ, ಅವಳ ಮೇಲೆ ಮಾಡಿದ ಆಕ್ರಮಣದ ಬಗ್ಗೆ ಅವಳಿಗೆ ಆಕ್ರಮಣ ಇದೆ. ಸೊ ದಲಿತರು, ಹಿಂದುಳಿದವರು ಬರೆಯುವಾಗ ಆಕ್ರೋಶ ಬಂದ್ರೆ 12ನೇ ಶತಮಾನದ ವಚನಗಳಲ್ಲಿ ಏನು ಕಂಡಿತೋ ಅದು 20ನೇ ಶತಮಾನದ 70ರ ದಶಕ 80ರ ದಶಕದಲ್ಲಿ ಕಂಡ್ರೆ ಅದು ಸಹಜ. ಮತ್ತು ಅದೊಂದು ಸಹಜವಾದ ಮುಂದುವರಿಕೆ, ಅದು ಆ ಕಾಲದ ಮುಂದುವರಿಕೆ. ಅದನ್ನ ಉಚ್ಚವರ್ಗದಲ್ಲಿ ಹುಟ್ಟಿ ಬಂದವರಿಗೆ ಬರೆಯೋಕ್ಕಾಗಲ್ಲ, ಅಡಿಗರಿಗೆ ಬರೆಯೋಕ್ಕಾಗಲ್ಲ, ಗೋಪಾಲಕೃಷ್ಣ ಅಡಿಗರಿಗೆ ಬರೆಯೋಕ್ಕಾಗಲ್ಲ. ಜಾತಕರ್ಮ ನಿರತ ಪುರೋಹಿತ ಭಟ್ಟ ಅಪರ ಕರ್ಮದಲ್ಲಿಯೂ ಪಾರಂಗತ ಅಂತ ಅವರು ಅಷ್ಟು ಬರಿಬಹುದು ಚಂದ ಮಾಡಿ. ಆದರೆ ನಿನ್ನ ಮೂಗ ಕೊಯ್ಯುವೆನು ಕವಿ ಸಿದ್ಧಲಿಂಗಯ್ಯ ಅವರು ಬರೋದಕ್ಕೆ ನಾಡಿಗರು ಬರೋದಕ್ಕೆ ವ್ಯತ್ಯಾಸ ಇದೆ. ನಿನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು, ಕಪ್ಪು ಮುಖ ಬೆಳ್ಳಿಗಡ್ಡ ಉರಿಯುತ್ತಿರುವ ಕಣ್ಣುಗಳು, ಹಗಲು ರಾತ್ರಿಗಳನ್ನು ಸೀಳಿ ನಿದ್ದೆಯನ್ನು ಒದ್ದರು, ಕಂಬಳಿಗಳು ಕೊರಗಿದವು ಎದ್ದೇಳುವ ರೊಚ್ಚಿ. ಇದು ಬರೀಲೇಬೇಕು ಇದು. ಆದ್ರಿಂದ ಒಂದು ಸಾಮಾಜಿಕ ಬದಲಾವಣೆಗೆ ಸಮಾಜದ ಕೆಳವರ್ಗದಿಂದ ಬಂದವರು ಬರೆಯುವ ಭಾಷೆಗೂ ಮೇಲ್ವರ್ಗದಿಂದ ಬಂದವರ ಭಾಷೆಗೂ ವ್ಯತ್ಯಾಸ ಇರುವುದು ಸಹಜ. ಆದರೆ ತಲುಪುವ ಗುರಿ ಒಂದೇ ಆಗಿರ್ತದೆ. ಇದನ್ನ ನಾವು 70ರ ದಶಕದಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ವಿ. ಮತ್ತೆ ಆ ಕಾಲದ ಎಲ್ಲ ಬರಹಗಾರರು ಕೂಡ ಬರಗೂರು ರಾಮಚಂದ್ರಪ್ಪನವರು, ಆಮೇಲೆ ಕಾಳೇಗೌಡ ನಾಗವಾರರು, ಚಂದ್ರಶೇಖರ ಪಾಟೀಲ್ರು, ನಾವೆಲ್ಲರೂ ಕೂಡ ವಚನಗಳಿಂದಲೇ ಆರಂಭ ಮಾಡಿದ್ವಿ. ಹಾಗಾಗಿ ವಚನ ಚಳುವಳಿ ಆದ ಮೇಲೆ ಅದರ ಆಶಯಗಳನ್ನು ಅಷ್ಟು ಸಮರ್ಥವಾಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾರು ವಚನಗಳು ಮಾಡಿದಷ್ಟು ಸಮರ್ಥವಾಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಲೇಖಕ ಬಳಸುವ ಭಾಷೆಯಲ್ಲಿ ಅವನ ಪರಂಪರೆ ಅಥವಾ ಆತನ ಒಂದು ಸಂಸ್ಕಾರ ಕೆಲಸ ಮಾಡತ್ತೆ ಅಂತ ಹೇಳ್ತೀರಾ. ಈ ಸಂಸ್ಕಾರ 12ನೇ ಶತಮಾನದಲ್ಲೂ ತಾವು ಗುರುತಿಸಿದ್ರಿ ಬಸವ ಭಾಷೆ ಮತ್ತು ಸೂಳೆ ಸಂಕವ್ವ ಮತ್ತು ಅಂಬಿಗರ ಚೌಡಯ್ಯನ ಭಾಷೆನಲ್ಲಿ. ಅದು ಏನಾದ್ರೂ ನಮಗೆ ದಲಿತ ಮತ್ತು ಬಂಡಾಯದ ಒಂದು ರೂಪವನ್ನ, ಛಾಯೆಯನ್ನ ಕೊಡೋಕೆ ಸಾಧ್ಯನಾ? ಖಂಡಿತ ಇದೆ. ಅದು ಆ ಥರದ ಸ್ಟಡಿ ಆಗಿಲ್ಲ, ಇನ್ನೂ ಆಗಬೇಕು. ಈಗ ನೋಡಿ, ಸಿದ್ಧಲಿಂಗಯ್ಯನ ಭಾಷೆ ಮತ್ತು ಶಿವರಾಮ ಕಾರಂತರ ಭಾಷೆ ಬಹಳ ಹೋಲಿಸಕ್ಕಾಗಲ್ಲ ನೋಡಿ. ಅದು ಈಗ ಚೋಮನದುಡಿ ಬರೆದ್ರು ಶಿವರಾಮ ಕಾರಂತರು. ಅವರು ಜಾತಿ ಬಿಟ್ಟವರು, ಆದರೆ ಹುಟ್ಟಿನಿಂದ ಬ್ರಾಹ್ಮಣ. ಈಗ ಅಲ್ಲಿ ಚೋಮ ಬರ್ತಾನೆ. ಆ ಚೋಮ ತಮಾಷೆಗೆ ಒಳಗಾಗಲ್ಲ. ಅವನಿಗೆ ಅನ್ಯಾಯ ಆಗಿದೆ ಎಂಬ ಒಂದು ಬಹಳ ಕಾನ್ಷಿಯಸ್ ಆದಂಥ ಒಂದು ರೈಟಿಂಗ್ ಇದೆ. ತಮಾಷೆ ಇಲ್ಲ ಅಲ್ಲಿ. ಬಹಳ ಅಂದ್ರೆ ಶೋಷಣೆಯನ್ನ ಅತ್ಯಂತ ಗಂಭೀರವಾಗಿ ಒಂದು ಬೌದ್ಧಿಕ ಎಚ್ಚರದಲ್ಲಿ ಬರೀತಾರೆ ಯಾರು? ಕಾರಂತ.
ಸಿದ್ಧಲಿಂಗಯ್ಯ ತಮ್ಮದೇ ಜನಗಳನ್ನು ತಮಾಷೆ ಮಾಡ್ತಾನೆ ನೋಡಿ. ಹೌದು, ಕುರಿ ಅದು ಅಲ್ವಾ? ಎಲ್ಲ ಹೇಳ್ತಾರೆ. ಅವನ ಅವತಾರ ಯಾರಿಗೆ ಬಂತು ಸ್ವಾತಂತ್ರ್ಯ ಅಂತ ಕೇಳ್ತಾರೆ, ತಮಾಷೆ ಮಾಡ್ತಾರೆ. ಆಮೇಲೆ ದೇವನೂರಿನ ಬಾರಗಳು ಹೊಡಿರ್ಲಾ ಒದಿರ್ಲಾ ಎಲ್ಲ ಬರೀತಾರೆ ಅವರು. ಇಕ್ರಲ್ಲ ಓದಿರ್ಲ ಬಡಿರ್ಲ ಅಂತ ಶಿವರಾಮ ಕಾರಂತರಿ ಬರೆಯಕ್ಕಾಗಲ್ಲ. ಆದ್ದರಿಂದ ನಾವು ಅಂದ್ರೆ ಇನ್ನೊಂದಿದೆ ವಾದ ಏನಂದ್ರೆ, ಅವು ಯಾವುದೇ ಜಾತಿಯಲ್ಲಿ ಹುಟ್ಟಿರ್ಲಿ ಸಾಹಿತ್ಯ ಕಲಾಕೃತಿಗೆ ಬರೆದಾಗ ಅದು ಟ್ರಾನ್ಸ್ಫಾರ್ಮೇಶನ್ ಆಗುತ್ತದೆ ಅಂತ ಹೇಳ್ತಾರೆ. ಅದು ಸ್ವಲ್ಪ ಮಟ್ಟಿಗೆ ನಿಜ. ಆದ್ರೂ ನೋಡಿ, ನಮ್ಮಲ್ಲಿ ದಲಿತ ಸಾಹಿತ್ಯ ಬರೆಯುವಾಗ ಪ್ರೇಮಚಂದ್ರ ಹಿಡಿದ ದಾರಿ ಒಂದು, ಶಿವರಾಮ ಕಾರಂತ ಹಿಡಿದ ದಾರಿ ಒಂದು, ದೇವನೂರು ಹಿಡಿದ ದಾರಿ ಇನ್ನೊಂದು. 3 ಬೇರೆ ಬೇರೆ ವರ್ಗದ ದಲಿತ ರೆಪ್ರೆಸೆಂಟೇಷನ್. ಅದು ಕಾರಂತರದ್ದು ಗಂಭೀರ ಪ್ರಯತ್ನ. ದಲಿತ ಬಡತನ ಎಂಬುದು ಹುಟ್ಟಿಸುವ ಕ್ರೌರ್ಯವನ್ನು ಪ್ರೇಮಚಂದ್ರ ಬರೀತಾರೆ. ಎಂಥ ಕ್ರೌರ್ಯ ಇದೆ ಅಂದ್ರೆ, ಗರ್ಭಿಣಿ ಹೆಣ್ಣು ಮಗಳು ಒಳಗೆ ಹೆರಲಿಕ್ಕಾಗದೆ ಅಳುತ್ತಾ ಇದ್ದಾಗ ಅವಳ ಅವಳ ಗಂಡ ಮತ್ತು ಅಪ್ಪ ಹೆಂಡ ಕುಡಿತಾ ಇರ್ತಾರೆ ಅಂತ. ಕ್ರೌರ್ಯ ನೋಡಿ, ಅದು ಬಡತನದಿಂದ ಹುಟ್ಟುತ್ತದೆ ಅಂತ ದೇವನು ತಮಾಷೆ ಮಾಡ್ತಾನೆ. ಅದನ್ನು ನೀವು ದೇವನು ಅದರಲ್ಲಿ ತಮಾಷೆ ಮಾಡ್ತಾನೆ ಅವನು. ಹಾಗಾಗಿ ಆ ವಿಧಗಳು ಬೇರೆ ಬೇರೆ ಇರ್ತದೆ ನೋಡಿ. ಅದಕ್ಕೆ ಸಾಮಾಜಿಕ ಕಾರಣ. ಆದ್ರಿಂದ ನಾವು ಬಸವಣ್ಣನನ್ನು, ಅದು ಬಸವಣ್ಣನಿಗೆ ಇದು ಗೊತ್ತಿತ್ತು. ಬಸವಣ್ಣನ ಬಹಳ ಅವರ ಭಾಷೆ ನೋಡಿ, ಆ ಒಂದು ಮಟ್ಟಕ್ಕೆ ಹೋಗಿ ಅವರ ಹಾಗೇನೆ ಬರೆದು ಅವರ ಒಂದು ನೋವನ್ನ ಡಿಮಿಥಿಫೈ ಮಾಡಿಕೊಳ್ಳುವ ಪ್ರಯತ್ನ ಇದೆ ಬಸವಣ್ಣ. ಡಿಮಿಥಿಫೈ ಮಾಡಿಕೊಂಡು ಅವನು ಅವರ ಜಗನಿಗೆ ಹೋದ ಬೆರಣಿಗೆ ಹೋದಾಗ ನಾನು ಹುಟ್ಟಿದೆ ಅಂತ ಹೇಳಿ, ಹೌದು, ಅದಕ್ಕಿಂತ ಕೆಳಮಟ್ಟಕ್ಕೆ ತಮ್ಮನ್ನ ತಾವು ಗುರುತಿಸಿಕೊಂಡು ಅವರ ನೋವನ್ನು ಅರ್ಥೈಸ್ಕೊಳ್ಳೋದಿದೆಯಲ್ಲ, ಅದು ಕೇವಲ ಕೆಲವು ವ್ಯಕ್ತಿಗಳಿಗೆ ಮಾತ್ರ ಸಾಧ್ಯ ಆಗತ್ತೆ. ಈಗ ಜನಗಳಿಗೆ ಹಂಗೆ ಮಾಡಲ್ಲ, ಸಾಧ್ಯ. ಈಗ ಪ್ರತಿ ಜಾತಿಯವರು ಕೂಡ ತನ್ನ ಜಾತಿ ಶ್ರೇಷ್ಠ ಎಂಬ ಅಹಂಕಾರದಲ್ಲಿದ್ದಾರೆ. ಬಸವಣ್ಣ ತನ್ನ ಜಾತಿಯ ಅಹಂಕಾರವನ್ನು ಕಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟ. ಈ ಅರ್ಥದಲ್ಲಿ ಪಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಈಗ ನಾನು ಉಚ್ಚ ಕುಲದವನು ಅನ್ನುವ ನಿಟ್ಟಿನಲ್ಲಿ. ಈಗ ಭಾಷೆ ಮತ್ತು ಧರ್ಮದ ಬಗ್ಗೆ ನಾವು ತುಲನಾತ್ಮಕವಾಗಿ ಅನೇಕ ವಿಷಯಗಳನ್ನ ಮಾತನಾಡಿದ್ದೀವಿ. ನವೆಂಬರ್ ತಿಂಗಳ ಕನ್ನಡ ಪ್ರೀತಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಏನು ಹೇಳ್ತಾರೆ? ಇಲ್ಲ, ಭಾಷೆ ನವೆಂಬರ್ ತಿಂಗಳು ಒಂದೇ ಒಂದು ನನ್ನ ಏನಂದ್ರೆ, ಕರ್ನಾಟಕದ ಒಳಗಡೆ ಇರುವ ಕನ್ನಡಿಗರು ಬೇರೆ ಭಾಷಿಕರು ಬಂದಾಗ ಕನ್ನಡದಲ್ಲಿ ಮಾತಾಡಿ ಮತ್ತು ಅವರಿಗೆ ಕನ್ನಡ ಕಲಿಸಿ. ಇದು ಭಾಷೆಗೆ ಆಯ್ತು. ಇನ್ನು ಗಡಿ ಕನ್ನಡಕ್ಕೆ, ಇದು ನುಡಿ ಕನ್ನಡ ಆಯ್ತು. ನುಡಿ ಕನ್ನಡ ಆಯ್ತು. ಗಡಿ ಕನ್ನಡದಲ್ಲಿ ಏನಾಗಿದೆ ಅಂದ್ರೆ, ಅದು ದೊಡ್ಡ ಸಮಸ್ಯೆ ಆಗಿದೆ. ಅದು ಅವ್ರ ಪಾಪ ಗಡಿಭಾಗದಲ್ಲಿ ಈಗ ಹೊರನಾಡ ಕನ್ನಡಿಗರು ಅಂತ ಹೇಳುವವರು ರಾತ್ರಿ ಮಲಗಿದ್ರು, ಬೆಳಿಗ್ಗೆ ಹೇಳುವಾಗ ಲೇ ನೀ ಆಂಧ್ರ ಪ್ರದೇಶ, ನೀನು ಕರ್ನಾಟಕ ಅಂತ ನಾವು ಹೇಳಿದ್ದೀವಿ. ಅವ್ರದ್ದೇನು ತಪ್ಪಿಲ್ಲ, ಆದರೆ ಅವರು ಗಡಿಭಾಗಕ್ಕೆ ಹೋಗಿದ್ದಾರೆ. ಬಟ್ ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ಸೊಲ್ಲಾಪುರದಲ್ಲಿ ಎಷ್ಟೇ ಕನ್ನಡಿಗರಿದ್ದರೂ ಅದು ಕರ್ನಾಟಕಕ್ಕೆ ಬರಲ್ಲ. ಬೆಳಗಾವಿನಲ್ಲಿ ಎಷ್ಟೇ ಮರಾಠಿಯರಿದ್ದರೂ ಕೂಡ ಅದು ಮಹಾರಾಷ್ಟ್ರಕ್ಕೆ ಹೋಗಲ್ಲ. ಆದ್ದರಿಂದ ಗಡಿಗಳನ್ನು ಬದಲಾಯಿಸುವ ಚರ್ಚೆಗಳನ್ನು ನಾವು ಇವತ್ತು ಬಿಡಬೇಕು, ಕಂಪ್ಲೀಟ್ ಬಿಡಬೇಕು. ಹಂಗೇನಾದ್ರು ಬದಲಾಯಿಸಿದರೆ ರಕ್ತ ಕ್ರಾಂತಿ ಆಗುತ್ತೆ. ಅದನ್ನು ತಡೆಯೋದಕ್ಕೆ ಯಾರಿಗೂ ಆಗಲ್ಲ, ಬಿಟ್ಟು ಬಿಡಬೇಕು. ಆದರೆ 2 ಭಾಷೆಯನ್ನಾಡುವ 3 ಭಾಷೆಯನ್ನಾಡುವ ಪ್ರದೇಶಗಳಲ್ಲಿ ಹೇಗೆ ಭಾಷೆಯನ್ನು ಹೇಳಿಕೊಡಬೇಕು ಎಂಬುದರ ಬಗ್ಗೆ ಅಂತಾರಾಷ್ಟ್ರೀಯವಾದ ಮಾನದಂಡಗಳು ಇವೆ. ಅದನ್ನು ಅನುಸರಿಸಿಕೊಂಡು ಬೆಳಗಾವಿಯಲ್ಲಿ ಗಡಿಯ ಕರ್ನಾಟಕದ ಗಡಿಯ ಆ ಭಾಗದಲ್ಲಿ ಕನ್ನಡಿಗರಿದ್ದರೆ ಆ ರಾಜ್ಯಗಳು ಅವರಿಗೆ ಕನ್ನಡ ಕಲಿಸಲೇಬೇಕು. ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿರುವ ಅಥವಾ ತೆಲಂಗಾಣ ರಾಜ್ಯದಲ್ಲಿರುವ ಕನ್ನಡಿಗರಿಗೆ ಕನ್ನಡ ಕಲೀಲಿಕ್ಕೆ ಶಾಲೆಗಳಲ್ಲಿ ಅವಕಾಶ ಮಾಡಿ ಕೊಡಬೇಕು. ನಾವು ತೆಲುಗರು ಇಲ್ಲೆಲ್ಲರಿದ್ದರೆ ತೆಲುಗನ್ನ ಒಂದು ಭಾಷೆಯಾಗಿ ಕಲಿಸಲಿಕ್ಕೆ ನಾವು ಕೂಡ ಅವರಿಗೆ ಅವಕಾಶ ಮಾಡಿಕೊಡಬೇಕು. ಸಂವಿಧಾನಾತ್ಮಕವಾಗಿ ಮಲ್ಟಿಲಿಂಗ್ವಲ್ ರಾಷ್ಟ್ರಗಳು ನಮ್ದು ಮಾಡಿಕೊಳ್ಬೇಕು. ಏನು ಇಷ್ಟೆಲ್ಲ ಖರ್ಚಾಗುತ್ತೆ ಶಿಕ್ಷಣಕ್ಕೆ? ಒಬ್ಬ ತೆಲುಗು ಅಧ್ಯಾಪಕನ ನೇಮಕ ಮಾಡಿ ಓದ್ಲಿ, ಅವರು ನಮ್ಮ ಮಕ್ಕಳಿಗೆ ಅವರು ಕೊಡಬೇಕು. ಇದು ಅವರಲ್ಲಿ ಕನ್ನಡ ಹೇಳಿಕೊಡ್ಲಿಕ್ಕಿಲ್ಲ. ನಾವು ಇಲ್ಲಿ ಈ ದ್ವೇಷ ಮಾಡಿಕೊಂಡು ಅದರ ಮಧ್ಯೆ ರಾಜಕಾರಣಿಗಳು ಸೇರಿಕೊಂಡು ನೋಡಿ, ಸಂವಿಧಾನದ 250B ನೋಡಿ, 250 ಎಷ್ಟು ಚೆನ್ನಾಗಿದೆ ಅದು ಅಂತಂದ್ರೆ, ಗಡಿಭಾಗದಲ್ಲಿ ಬರುವ ಸಮಸ್ಯೆಗಳು ಹುಟ್ಟಿದ್ರೆ ರಾಷ್ಟ್ರಪತಿಗಳು ಅಲ್ಲಿಗೆ ಒಬ್ಬರು ಭಾಷಾ ತಜ್ಞನನ್ನು ಕಳುಹಿಸಿ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅಂತಿದೆ. ಯಾಕೆ ರಾಷ್ಟ್ರಪತಿಗಳು ಬೆಳಗಾವಿಗೆ ಕಳಿಸಲ್ಲ?
ಯಾಕೆ ರಾಷ್ಟ್ರಪತಿಗಳು ಕೇರಳಕ್ಕೆ ಕಳಿಸಲ್ಲ? ನಾನು CM ಮೊನ್ನೆ ಮಹಾರಾಷ್ಟ್ರದ ಗಲಾಟೆ ಬಂದಾಗ ಹೇಳಿದೆ, ಸರ್ ನಾವು ಮತ್ತು ಮರಾಠಿಯರು ಜಗಳ ಮಾಡಬಾರ್ದು, ನೀವು ಇಲ್ಲಿ ಮರಾಠಿ ಅಭಿವೃದ್ಧಿ ನಿಗಮ ಅಂತ 50 ಕೋಟಿ ಕೊಡ್ತೀರಾ, ಅಲ್ಲಿ ಗಡಿ ಭಾಗದಲ್ಲಿ ಹೋಗಿ ಮರಾಠಿ ಹಠಾವು ಅಂತ ಗಲಾಟೆ ಮಾಡ್ತೀರಾ, ಎಂಥದ್ದು ಇದು ರಾಜಕೀಯ? ಇವೆಲ್ಲ ಬೇಡ, ಮರಾಠಿಯರು ಇದ್ರೆ ಇರಲಿ, ಸ್ವೀಕರಿಸೋಣ, ಅವರಿಗೆ ಕನ್ನಡ ಕಲಿಸಿ, ಅವರಿಗೆ ಮರಾಠಿ ಓದ್ಲಿಕ್ಕೆ ಅವಕಾಶ ಕೊಡಿ. ಆ ಕಡೆಯವರಿದ್ರೆ ಮರಾಠ ಸರ್ಕಾರಕ್ಕೆ ಕಲಿಸಿ, ಮತ್ತೆ ಅವರು ಮರಾಠಿ ಕಲಿಬೇಕು. ಅವರು ನಾವು ಬರೀ ಕನ್ನಡವೇ ಕಲಿತಾರೆ ಅಂತ ಮಹಾರಾಷ್ಟ್ರದಲ್ಲಿರುವ ಕನ್ನಡಿಗರು ಹೇಳಿದ್ರೆ ತಪ್ಪಾಗ್ತದೆ. ಅದು ನಾನು ತುಳುನಾಡಿನವನು, ನಾನು ತುಳು ಕಲ್ತೇನೆ, ನನ್ನ ಮಾತೃಭಾಷೆ ಅದು, ಕನ್ನಡ ಕಲ್ತೇನೆ, ನನ್ನ ರಾಜ್ಯ ಭಾಷೆ ಅದು. ಒಂದು 3-4 ಭಾಷೆ ಕಲಿದು ಜಗತ್ತಿನ ಯಾವ ಮನುಷ್ಯನಿಗೆ ಕೂಡ ಸಮಸ್ಯೆ ಅಲ್ಲ ಮೇಡಮ್. ಈಗ ನಾನು ಮನೆಯಲ್ಲಿ ಅರೆಭಾಷೆ, ಪಂಜಾಕ ಬಂದ್ರೆ ತುಳು, ಶಾಲೆಗೆ ಹೋದಾಗ ಕನ್ನಡ, ಡೆಲ್ಲಿಗೆ ಹೋದಾಗ ಹಿಂದಿ, ಚೈನಿಗೆ ಹೋದಾಗ ಇಂಗ್ಲಿಷು. ಏನ್ ಸಮಸ್ಯೆ ಆಯ್ತು ನನಗೆ? ಮರಾಠಿ ಓದುವಾಗ ಮರಾಠಿ. ಇದು ಏನ್ ಸಮಸ್ಯೆ ಅಲ್ಲ. ಇದು ನಾವು ಇದನ್ನ ಏನು ಪ್ರಜ್ಞಾಪೂರ್ವಕವಾಗಿ ಅಪ್ರಜ್ಞಾಪೂರ್ವಕ ಸಮಸ್ಯೆ ಮಾಡಿಕೊಂಡು ನಮ್ಮ ಅಭಿವೃದ್ಧಿಯನ್ನು ನಾವೇ ಕುಂಠಿತಗೊಳಿಸ್ತಾ ಇದ್ದೇವೆ. ನಿಲ್ಲಿಸ್ಬೇಕಿದ್ದಾನೆ ಅಷ್ಟೇ. ಈಗ ತಾವು ಅಭಿವೃದ್ಧಿ ಪ್ರಾಧಿಕಾರದಿಂದ ಕೆಲವು ಹೊಸ ನಿರ್ಧಾರಗಳನ್ನು ತೆಗೆದುಕೊಂಡ್ರಿ. ಒಂದು ತಂತ್ರಜ್ಞಾನ ಸೆಕ್ಟರಲ್ಲಿ ಕನ್ನಡವನ್ನು ತರುವಂಥದ್ದು, ಆಡಳಿತದಲ್ಲಿ ಕನ್ನಡವನ್ನು ತರುವಂಥದ್ದು, ನಂತರ ವೈದ್ಯಕೀಯ ವಲಯದಲ್ಲಿ ಕನ್ನಡವನ್ನು ತರುವಂಥದ್ದು, ನ್ಯಾಯಾಂಗದಲ್ಲಿ ಕನ್ನಡ, ಇವನ್ನೆಲ್ಲ ಸರಳ ಆಯಿತು. ವೈದ್ಯಕೀಯ ಕ್ಷೇತ್ರದಲ್ಲಿ ಏನೋ ಒಂದು ಡಾಕ್ಟರು ಕೂಡ ಪ್ರಿಸ್ಕ್ರಿಪ್ಷನ್ನು ಕನ್ನಡದಲ್ಲೇ ಬರೀಬೇಕು ಅಂತ ಹೇಳ್ತಾ ಇದ್ರಿ, ಅದು ಸಾಧ್ಯನಾ? ಸಾಧ್ಯ. ಅದು ಅಸಾಧ್ಯವಾದ್ದು ಯಾವುದೂ ಇಲ್ಲ ಮೇಡಮ್ ಈ ಜಗತ್ತಿನಲ್ಲಿ. ನೆಪೋಲಿಯನ್ ಹೇಳಿದಾಗೆ ಯಾವುದೂ ಇಲ್ಲ. ತಾಂತ್ರಿಕ ಭಾಷೆ ಅಲ್ಲಲ್ಲ, ನಾನು ಅದು ಹೇಳ್ತೀನಿ ನೋಡಿ. ಈಗ ನಮ್ಮಲ್ಲಿ ತ್ರಿಭಾಷಾ ಸೂತ್ರ ಇದೆ, ತಮಿಳುನಾಡಲ್ಲಿ ದ್ವಿಭಾಷಾ ಸೂತ್ರ ಇದೆ. ನಾವು ಇದನ್ನು ಅಧಿಕೃತವಾಗಿ ಬಳಸಬೇಕು. ಈಗ ನೀವು ರೋಗಿ ಅಂತ, ಅಥವಾ ನಾನು ರೋಗಿ, ನೀವು ವೈದ್ಯ, ನಾನು ಬಂದರೆ ನೀವು ನನ್ನ ಹತ್ರ ಯಾವ ಭಾಷೆಯಲ್ಲಿ ಮಾತಾಡ್ತೀರಿ? ಕನ್ನಡನೇ ಮಾತಾಡಬೇಕು. ಕನ್ನಡ ನನಗೆ ಏನಾಗ್ತಿದೆ ಎಂಬುದನ್ನು ನಾನು ನನ್ನ ಮಾತೃಭಾಷೆ, ನಾನು 25 ವರ್ಷ ಡೆಲ್ಲಿಲಿದ್ದೆ, ಆದರೆ ಒಮ್ಮೆಯೂ ಕೂಡ ಡಾಕ್ಟ್ರಿಗೆ ನನಗೆ ಏನಾಗ್ತದೆ ಎಂಬುದನ್ನು ಸರಿಯಾಗಿ ಹೇಳಲಿಕ್ಕೆ ಆಗಲೇ ಇಲ್ಲ. ಹೊಟ್ಟೆ ತೊಳಿಸ್ತಾ ಇದೆ, ಹೆಂಗೆ ಹೇಳ್ತೀರಿ ನೀವು? ನನಗೆ ಗೊತ್ತಿಲ್ಲಪ್ಪ, ನಾನು ಡಾಕ್ಟರ್ ಐ ಆಮ್ ನಾಟ್ ವೆಲ್, ವಾಟ್ ಹ್ಯಾಪನ್, ಸಮ್ ಪ್ರಾಬ್ಲಮ್ ಇನ್ ದ ಸ್ಟಮಕ್, ವಾಟ್ ಹ್ಯಾಪನ್, ಏನು ಹೇಳಕ್ ಬರಲ್ಲ ನನಗೆ, ಕನ್ನಡದಲ್ಲಿ ಹೇಳಕ್ ಸಾಧ್ಯ ಆಗ್ತದೆ. ಅಂದರೆ ಡಾಕ್ಟರ್ಗಳು ರೋಗಿಗಳ ಹತ್ರ ಕನ್ನಡದಲ್ಲಿ ಮಾತಾಡ್ತಾರೆ ಅರ್ಧ ಗಂಟೆ, ರೋಗಿಗಳಿಂದಲೇ ಅವರ ಹೊಟ್ಟೆ ತುಂಬುತ್ತದೆ. ಈಗ ಅನ್ನದ ಭಾಷೆ ಅಂತ ಹೇಳ್ತೀವಲ್ಲ, ವೈದ್ಯರಿಗೆ ಅನ್ನದ ಭಾಷೆ ಯಾವುದು? ಕನ್ನಡವೇ. ಆಮೇಲೆ ರೋಗವನ್ನ ಅರ್ಥ ಮಾಡಿಕೊಳ್ಳೋದು ಮಾಡಿ ಚೀಟಿ ಬರೆಯುವಾಗ ನಿಮ್ಮ ಹೆಸರನ್ನಾದರೂ ಕನ್ನಡದಲ್ಲಿ ಬರೆಯುವಷ್ಟು ಸೌಜನ್ಯವನ್ನು ಅವರು ತೋರಿಸ್ಬೇಕು. ನಿಮ್ಮ ಹೆಸರನ್ನಾದರೂ ಬರೀಬೇಕು. ಆಮೇಲೆ ಬೆಳಿಗ್ಗೆ 1, ಸಾಯಂಕಾಲ 1 ಇಷ್ಟಾದರೂ ಬರೀರಿ. ಮದ್ದಿನ ಹೆಸರು ನಿಮಗೆ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂದರೆ ಇಂಗ್ಲೀಷಲ್ಲಿ ಬರೀರಿ, ಅಥವಾ ಬೈಲಿಂಗ್ವಲ್, ನೀವು ಸ್ವಲ್ಪ ಕನ್ನಡದ ಪ್ರೇಮ ಇದೆಯೇ ಅಂತಂದರೆ ಕನ್ನಡದಲ್ಲಿ ಬರೀರಿ. ಏನು ತಪ್ಪು? ನೀವು 5 ನಿಮಿಷ ನಿಮ್ಮ ಜೊತೆ ಕಳೆದಕ್ಕೆ 1,500 ರೂಪಾಯಿ 2,000 ರೂಪಾಯಿ ತಗೋತಾರೆ ಡಾಕ್ಟ್ರು. ಕನ್ನಡ ನಿಮ್ಮ ಅನ್ನದ ಭಾಷೆ, ಒಂಚೂರು ಕನ್ನಡಕ್ಕೆ ಸಹಾಯ ಮಾಡಿ. ನೀವು ಓದಿದ್ದು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರ್ತೀರಿ, ಅದೆಲ್ಲ ಆಯ್ತಪ್ಪ, ನಮ್ಮ ಅದರೇನು ತಕರಾರಿಲ್ಲ. ಅಥವಾ ನೀವು 100ಕ್ಕೆ 100 ಇಂಗ್ಲೀಷ್. ಆಮೇಲೆ ಈಗ ಗೊತ್ತಾ ನಿಮಗೆ, ಈಗ ಡಾಕ್ಟರ್ಗಳ ಹತ್ರ ಕಂಪ್ಯೂಟರೈಸ್ಡ್ ಒಂದು ಪೇಪರ್ ಇರ್ತದೆ. ನೀವು ಹೋಗಿ ನಿಮ್ಮ ID ಕಾರ್ಡ್ ಕೊಟ್ಟ ಕೂಡಲೇ ನಿಮ್ಮ ಶೀಟ್ ತೆಗಿತಾರೆ. ಅಂದ್ರೆ ನೀವು ಕನ್ನಡದಲ್ಲಿ ಎಂಟ್ರಿ ಮಾಡಬೇಕಾದ್ದು ಒಮ್ಮೆ, ಯೂನಿಕೋಡಲ್ಲಿ ಒಮ್ಮೆ ಎಂಟ್ರಿ ಮಾಡಿದರೆ ಈಗ ಏನಾಗ್ತದೆ ಎಂಬುದನ್ನು. ಮತ್ತೆ ಈಗ ನೀವು ಮೆಡಿಸಿನ್ ಪ್ರಿಸ್ಕ್ರಿಪ್ಷನ್ ಮಾಡುವಾಗ ಅವ್ರೇನು ಬರೀತಾರ? ಅವ್ರು ಕ್ಲಿಕ್ ಮಾಡ್ತಾರೆ. ಕ್ಲಿಕ್ ಮಾಡುವಾಗ ಮೆಡಿಸಿನ್ ಹೆಸರುಗಳು ಬರ್ತವೆ ಕೆಳಗಡೆ. ನಿಮಗೆ ಯಾವುದು ಬೇಕೋ ಅದಕ್ಕೆ ಕ್ಲಿಕ್ ಮಾಡಿದರೆ ಅಲ್ಲಿ ಬರುತ್ತೆ. ಎಲ್ಲ ಆಟೋಮೇಷನ್ ಆಗಿದೆ. ಆಟೋಮೇಷನ್ ಆದಾಗ ಇವರಿಗೆ ಇಂಗ್ಲೀಷ್ ಆದ್ರೆ ಏನು, ಕನ್ನಡ ಆದ್ರೆ ಏನು? ಸೊ ನಾನು ಸುಲಭವಾಗಿ ಇವತ್ತಿನಿಂದ ನಾಳೆ ತನ್ನಿ ಅಂತಲ್ಲ, ಆದರೆ ನಮ್ಮ ವೈದ್ಯ ಬಾಂಧವರ ತನ ಏನು ವಿನಂತಿ ಮಾಡ್ಕೊಳ್ತಿದ್ದೆ ಅಂದರೆ, ನಿಮ್ಮ ಉತ್ಪತ್ತಿ ಕನ್ನಡದಿಂದ ಬರ್ತಾ ಇದೆ, ನೀವು ರೋಗಿಗಳ ಕಾಯಿಲೆಯನ್ನು ಕನ್ನಡದಲ್ಲಿ ಅರ್ಥ ಮಾಡಿಕೊಳ್ತಾ ಇದ್ದೀರಾ, ರೋಗಿ ಹತ್ರ ನೀವು ಕನ್ನಡದಲ್ಲೇ ಮಾತಾಡ್ತಾ ಇದ್ದೀರಾ, ಬರೆಯುವಾಗ ಅಟ್ಲೀಸ್ಟ್ ರೋಗಿಯ ಹೆಸರನ್ನಾದರೂ ಕನ್ನಡದಲ್ಲಿ ಬರುವ ಸೌಜನ್ಯವನ್ನು ತೋರಿಸಿದರೆ, ನಮ್ಮ ಎದುರು ಕೂತಿದಾರಲ್ಲ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮೊದಲ ಅಧ್ಯಕ್ಷರು, ಅವರಿಗೆ ಗೌರವ ಕೊಟ್ಟಂಗೆ ಆಗ್ತದೆ ಅಷ್ಟೇ. ಹೌದು, ಅವರು ಕನ್ನಡದಲ್ಲೇ ಬೇರೆ ಭಾಷಿಗರಿಗೆ ಹೇಳಿದಾರಲ್ಲ. ಎಂತ ಒಳ್ಳೆಯ ಒಂದು ಇದನ್ನ ಮಠಾಧಿಕನ್ನ ನೀವು ತಗೊಂಡು ಬಂದ್ರಿ. ಇನ್ನು ಕನ್ನಡದ ಅಭಿವೃದ್ಧಿಯ ಒಂದು ಪಥದಲ್ಲಿ ನಾವು ಹೋದಾಗ, ಕನ್ನಡದ ಅಭಿವೃದ್ಧಿ ಅನ್ನೋದು ಒಂದು ಕನಸಾಗಿ ಏನು ಉಳಿದಿಲ್ಲ ಅಂತ ಅನ್ಸುತ್ತೆ ಅಲ್ಲ? ಅದು ಇಲ್ಲ, ಕನ್ನಡ ತುಂಬಾ ಒಳ್ಳೆ ಭಾಷೆ ಮತ್ತು ಬಹಳ ಪ್ರೌಢವಾಗಿ ಬೆಳೀತಾ ಇದೆ. ಅದು ನಾವು ಅದನ್ನ, ಆ ಭಾಷೆಯ ಬೆಳವಣಿಗೆಯನ್ನ ಕನ್ನಡಕ್ಕೆ ಬಂದ ಜ್ಞಾನಪೀಠ ಪ್ರಶಸ್ತಿಯ ಸಂಖ್ಯೆಗಳ ಮೂಲಕ ಹೇಳಬೇಕಾಗಿಲ್ಲ. ಇವತ್ತು ಭಾರತದ ಯಾವುದೇ ಭಾಷೆಯಲ್ಲಿ
ಯಾಕಂದ್ರೆ ಉತ್ತರ ಭಾರತದಲ್ಲಿ ಒಂದು 30 ವರ್ಷ ಇದ್ದದರಿಂದ ಹೇಳ್ತಾ ಇರೋದು ನಾನು. ಒಂದು ಅತ್ಯುತ್ತಮವಾದ ಚಿಂತನಾ ಕ್ರಮ ಬರ್ತಾ ಇದ್ರೆ ಕನ್ನಡದಲ್ಲಿ ಬರ್ತಾ ಇದೆ, ಅನುವಾದದ ಒರಿಜಿನಲ್ ಥಿಂಕರ್ಸ್ ಅಂತ ಬರ್ತಿದೆ. ಯಾಕಂದ್ರೆ ಅದಕ್ಕೆ ಒಂದು ಪಂಪನಂತವನ ಒಂದು ಆದರ್ಶ ಇದೆ, ಬಸವಾದಿ ಶರಣರ ಆದರ್ಶ ಇದೆ, ಕುಮಾರವ್ಯಾಸನ ಆದರ್ಶ ಇದೆ, ದಾಸರ ಆದರ್ಶ ಇದೆ. ಅಂದ್ರೆ ಕನ್ನಡ ಒಂದು ಲಿಬರಲ್ ಆದ ಭಾಷೆ. ನೋಡಿ, ಅಶೋಕನ ಬ್ರಾಹ್ಮಿಯಿಂದ ಕನ್ನಡ ಲಿಪಿ ಹುಟ್ಟಿಕೊಂಡಾಗ ಆ ಕಾಲದಲ್ಲಿ ಕ್ರಿಸ್ತ ಶಕ ಪೂರ್ವ 3ನೇ ಶತಮಾನದಲ್ಲಿ ಆ ಲಿಪಿಯನ್ನ ಒಡಮಾಡಿದವರು ಆ ಕಾಲದಲ್ಲಿ ಏನು ಮಾಡಿದ್ರು ಅಂದ್ರೆ ಇರ್ಲಿ ಅಂತ 51 ಅಕ್ಷರಗಳನ್ನು ಉಳಿಸಿಕೊಂಡ್ರು. ತಮಿಳರು ಅದೇ ಅಶೋಕನ ಬ್ರಾಹ್ಮಿ ತಮಿಳಿಗೆ ಬಂದಾಗ ನಮಗೆ ಅದು ಬೇಡ ಇದು ಬೇಡ ಅಂತ 36 ಮಾತ್ರ ಉಳಿಸಿಕೊಂಡ್ರು. ಇದು ಏನು ಸೂಚಿಸದೆ ಅಂತಂದ್ರೆ ಭಾಷೆ ತಮಿಳಿನ ವಿಷಯಕ್ಕೆ ಬಂದಾಗ ಅದು ಎಲ್ಲವನ್ನು ತಗೊಳ್ಳಲ್ಲ, ಅದು ನನಗೆ ಇಷ್ಟು ಸಾಕು. ನಾವು ಹಂಗಲ್ಲ, ಇರಲಿ ಅಂತ ಅಷ್ಟು ಉಳಿಸಿಕೊಂಡಿವಿ. ಈ ಮುಕ್ತತೆ ಇದೆಯಲ್ಲ, ಭಾಷೆಯ ಹುಟ್ಟುವಾಗ ತೋರಿಸಿದ ಮುಕ್ತತೆ ಎಲ್ಲರನ್ನು ಒಳಗೊಂಡು ಬೆಳೆದಿದೆ. ಭಾಷೆ, ಜನ, ಭಾವ, ಸಂಸ್ಕೃತಿ, ಧರ್ಮ ಬೆಳೆಸ್ಕೊಂಡು ಬಂದಿದೆ. ಇದು ಮುಕ್ತ. ಈ ಮುಕ್ತತೆಯಿಂದಾಗಿ ಭಾಷೆ ಏನಾಗಿದೆ ಅಂದ್ರೆ ತುಂಬಾ ರಿಚ್ ಆಗಿ ಬೆಳೆದಿದೆ. ನೋಡಿ, ಇವತ್ತು 2021ನೇ ಇಸವಿಯಲ್ಲಿ ಡೆಲ್ಲಿಯ ದೊಡ್ಡ ದೊಡ್ಡ ವಿದ್ವಾಂಸರು ಹೇಳುವ ಮಾತನ್ನ 1936ರಲ್ಲಿ ಶಂಭಾ ಜೋಶಿ ಹೇಳಿದ್ದಾರೆ. ಕಮ್ಯುನಿಟಿಗಳ ಮೂಲಕ ದೇಶದ ಚರಿತ್ರೆಯನ್ನು ಬರಿಬೇಕು ಅವರು ಹೇಳಿದ್ದಾರೆ. ಈಗ ಇದೆ, ನಾವು ಕಾಲದಿಂದ ತುಂಬಾ ಮುಂದೆ ಇದ್ದೇವೆ. ಈ ಭಾವವನ್ನು ಗಟ್ಟಿಗೊಳಿಸಬೇಕಾದ್ರೆ ಈ ಅಭಿವೃದ್ಧಿ ಪ್ರಾಧಿಕಾರ ಅಂತ ನಾನು ಕೆಲಸ ಮಾಡ್ತಿರೋ ಸಂಸ್ಥೆ ಏನಿದೆ, ಈ ಸರ್ಕಾರದ ಆದೇಶಗಳನ್ನು ಅನುಷ್ಠಾನ ಮಾಡೋದು ಅದೆಲ್ಲ ಮಾಡೋದ್ರ ಜೊತೆಗೆ ಕನ್ನಡ ಸ್ವತಂತ್ರವಾಗಿ ಬೆಳೆಯುವ ಹಾಗೆ ಕೆಲಸ ಮಾಡಬೇಕು. ಅದಕ್ಕೊಂದು 2-3 ಯೋಜನೆಯನ್ನು ನಾನು ತಗೊಂಡಿದ್ದೇನೆ. ಕೆಲವು ಶುರು ಆಗಿದೆ, ಕೆಲವು ಶುರು ಆಗಬೇಕಷ್ಟೇ. ಸಂಕ್ಷಿಪ್ತವಾಗಿ ಹೇಳ್ತೀನಿ. ಒಂದು, ನಾನು ಈಗಾಗಲೇ ಹೇಳಿದ ಹಾಗೆ ಕರ್ನಾಟಕದ ಸಮನ್ವಯ ಸಂಸ್ಕೃತಿ, ಸೌಹಾರ್ದ ಸಂಸ್ಕೃತಿಯನ್ನು ಗಮನದಲ್ಲಿಟ್ಟುಕೊಂಡು 100 ಪುಸ್ತಕಗಳನ್ನು ತರ್ತಾ ಇದ್ದೇನೆ ಹೈಸ್ಕೂಲ್ ಮತ್ತು ಕಾಲೇಜ್ ಮಕ್ಕಳಿಗೆ ಓದುವಾಗ. ಸರಳವಾಗಿ ಇಲ್ಲಿ ಹೆಂಗೆ ಎಲ್ಲ ಧರ್ಮದವರು ಬದುಕಿದ್ದಾರೆ, ಎಲ್ಲ ಭಾಷೆಯವರು ಬದುಕಿದ್ದಾರೆ, ಕನ್ನಡವನ್ನು ಮುಂಚೂಣಿಯಲ್ಲಿ ಇಟ್ಟುಕೊಂಡು ಕೂಡ ಉಳಿದ ಸಂಸ್ಕೃತಿಗಳು ಹೇಗೆ ಇಲ್ಲಿ ಬೆಳೆದಿವೆ ಎಂಬುದನ್ನು ಸರಳವಾಗಿ ಹೇಳುವುದಕ್ಕೆ ಬಳಸ್ತವೆ. ಇನ್ನೊಂದು, ನಮ್ಮಲ್ಲಿ ಸುಮಾರು 66,000 ಸ್ಥಳನಾಮಗಳಿವೆ, ಊರಿನ ಹೆಸರುಗಳಿವೆ. ಈ ಊರಿನ ಹೆಸರುಗಳು ಈಗ ಕಾರಣಾಂತರದಿಂದ ಬದಲಾಗ್ತಾ ಇದ್ದಾವೆ, ಹಾಳಾಗ್ತಾ ಇದ್ದಾವೆ, ಇಂಗ್ಲೀಷ್ ಆಕ್ರಮಣಗೊಳ್ತಾ ಇದೆ. ನೀವೊಂದು ಹೊಸ ಊರು ಬಂದಾಗ ಹೊಸ ಊರಿಗೆ ಯಾವ ಹೆಸರಾದರೂ ಇಟ್ಟುಕೊಳ್ಳಿ, ಆದರೆ ಹಳೆ ಊರಿನ ಹೆಸರನ್ನು ಬದಲಾಯಿಸುವ ಶಕ್ತಿ ರಾಜಕಾರಣಿಗಳು ಇಲ್ಲ, ನಿಮಗೂ ಇಲ್ಲ, ನನಗೂ ಇಲ್ಲ. ಯಾಕಂದರೆ ಅದಕ್ಕೆ 2,000 ವರ್ಷದ ಇತಿಹಾಸ ಇದೆ. ಕೃಷ್ಣದೇವರಾಯ ಜಗತ್ತಿನ ಅತ್ಯಂತ ದೊಡ್ಡ ಅರಸ, ಹಂಪಿ ಹೆಸರನ್ನು ಚೇಂಜ್ ಮಾಡಿದ್ದ ಅವನು ಕೃಷ್ಣದೇವರಾಯ ನಗರ ಅಂತ ಇಟ್ಕೋಬೋದಾಗಿತ್ತಾ? ಮಾಡಿಲ್ಲ ಅವನು. ಚಾಲುಕ್ಯರು ಬಾದಾಮಿಯಿಂದಲೇ ಆಳಿದ್ರು, ಬಾದಾಮಿ ಹೆಸರನ್ನು ಪುಲಕೇಶಿ ನಗರ ಅಂತ ಮಾಡಿದವರಿಗೆ ಅರ್ಧ ಸೆಕೆಂಡಿನ ಕೆಲಸ ಆಗಿತ್ತು, ಮಾಡಿಲ್ಲ ಅವರು. ಕಾವೇರಿಯಿಂದ ಗೋದಾವರಿಯವನ ವಿರುದ್ಧ ನಾಡದ ಕನ್ನಡವನ್ನು ಆಳಿದ ನೃಪತುಂಗ ಮಾಳ್ಕೇಡದಿಂದಲೇ ಆಳಿದ. ಅವ್ರು ಯಾರು ಊರಿನ ಹೆಸರನ್ನು ಚೇಂಜ್ ಮಾಡಿಲ್ಲ. ಈಗ ಯಾರಲ್ಲಿ ಊರಿನ ಹೆಸರು ಚೇಂಜ್ ಮಾಡೋದು? ಈ ಚೇಂಜ್ ಮಾಡೋದರಿಂದ ಏನಾಗಿದೆ ಅಂದರೆ ಊರಿನ ಹೆಸರುಗಳು ಅಪಭ್ರಂಶಗೊಳ್ತಾ ಇವೆ, ಜನಗಳ ನೆನಪಿನಿಂದ ಮರೆತು ಹೋಗ್ತಾ ಇದೆ. ಈ ಊರಿನ ಹೆಸರುಗಳು ಇಲ್ಲಿಯ ಮಳೆ, ಬೆಟ್ಟ, ನದಿ, ನೀರು ಇವುಗಳಿಂದ ನಿಷ್ಪನ್ನವಾದ ಕನ್ನಡ ಪದಗಳು 65,000 ಪದಗಳಿವೆ. ಇವುಗಳನ್ನು ಉಳಿಸುವುದಕ್ಕೆ ಒಂದು ಕಮಿಟಿ ಮಾಡಿದ್ದಾನೆ. GN ದೇವಿ, ನಿರಂಜನಾರಾಧ್ಯ ಮೊದಲಾದವರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಒಂದು ಕೆಲಸ ನಡೀತಾ ಇದೆ. ಶಾಸ್ತ್ರೀಯ ಕನ್ನಡ ಇನ್ನೂ ಕೂಡ ಕರ್ನಾಟಕಕ್ಕೆ ಬರಲಿಲ್ಲ, ಅದು ಒಂದು ಕೆಲಸ ಆಗ್ತಾ ಇದೆ. ಕನ್ನಡೇತರಿಗೆ ಶಾಸ್ತ್ರೀಯ ಭಾಷೆ ಬಗ್ಗೆ ಕೇಳೋದಿತ್ತು, ಬಹುಶಃ ಸಮಯ ಸ್ವಲ್ಪ ಕಷ್ಟ ಇದೆ. ಈಗ ಸಂಕ್ಷಿಪ್ತವಾಗಿ ಹೇಳ್ತೀನಿ, ಸ್ವಲ್ಪ ಕಷ್ಟ ಇದೆ. ಏನಾಗಿದೆ ಅಂದ್ರೆ ಈಗ ಮೊನ್ನೆ 5 ಭಾಷೆ ಸೇರಿಸಿದ್ದಾರೆ, ಪಾಲಿ, ಪ್ರಾಕೃತ, ಅಸ್ಸಾಮೀಸ್, ಬಂಗಾಲಿ, ಮರಾಠಿ ಸೇರಿಸಿದ್ದಾರೆ. ಈಗ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಏನು ಮಾಡ್ತಿದೆ ಅಂದರೆ, ಯೋಜನೆ ಏನಿದೆ ಅಂತಂದರೆ, ಅವರು ಈ ಶಾಸ್ತ್ರೀಯ ಭಾಷೆಗಳನ್ನು ಸೇರಿಸಿ ಒಂದು ಭಾರತೀಯ ಭಾಷಾ ವಿಶ್ವವಿದ್ಯಾಲಯ ಮಾಡ್ತಾ ಇದ್ದಾರೆ, ಲ್ಯಾಂಗ್ವೇಜ್ ಯೂನಿವರ್ಸಿಟಿ ಆಫ್ ಇಂಡಿಯಾ ಅಂತ. ಆವಾಗ ಈ ಕನ್ನಡ ಕೂಡ ಅದಕ್ಕೆ ಸೇರಿಕೊಂಡು ಒಂದು ವಿಭಾಗ ಆಗ್ತದೆ. ಈಗ ಒಂದು ವಿಶ್ವವಿದ್ಯಾಲಯದ ಭಾಗವಾಗಿ ನಮ್ಮ ಶಾಸ್ತ್ರೀಯ ಕನ್ನಡ ಅಲ್ಲಿಗೆ ಹೋದರೆ ಅದು ಮತ್ತೆ ಸ್ಟೇಟ್ ಅಂಡರ್ಗೆ ಬರುವುದಿಲ್ಲ, ಅದು ಸೆಂಟ್ರಲ್ ಗೌರ್ಮೆಂಟ್ ಅನ್ನೋ ಒಂದು ಯೋಜನೆ ಆಗ್ತದೆ. ಮತ್ತೆ ಅದು ತಪ್ಪೇನಲ್ಲ. ಈಗ ಕನ್ನಡವನ್ನು ಸೆಂಟ್ರಲ್ ಗೌರ್ಮೆಂಟ್ ಅವರು ಬೆಳೆಸ್ತಾರೆ, ಬೆಳೆಸಲಿ, ಒಳ್ಳೇದೇ. ನೀವು ಬೆಳೆಸ್ತೀರಂದ್ರೆ ನೀವು ಮಾಡ್ಕೊಳ್ಳಿ. ಅದು ನಾವೇ ಮಾಡ್ತೀವಿ ಅಂತ ಎಲ್ಲ ಮೈ ಮೇಲೆ ಹೊತ್ತುಕೊಂಡು ಅದನ್ನು ಮಾಡ್ಲಿಕ್ಕೆ ಅವೆಲ್ಲ ಬೇಕಾಗಿಲ್ಲ. ಅವರು ಮಾಡಿದರೆ ಮಾಡಲಿ, ಆದರೆ ಅಲ್ಲಿಯೂ ಇಲ್ಲ ಇಲ್ಲಿ ಇಲ್ಲ ಅಂತ ಆಗಬಾರ್ದು, ಅಲ್ಲಿ ಅದು ಅಷ್ಟೇ. ಹಾಗಾಗಿ ಅದು ಸ್ವಲ್ಪ ಕಷ್ಟ ಇದೆ. ಬಟ್ ಈಗ ಕೇಂದ್ರ ಸರ್ಕಾರದ ಒಂದು ನಮ್ಮ ಅಧಿಕಾರಿಗಳನ್ನು ಕಳಿಸಿದ್ದೇನೆ, ವರದಿ ಕೊಡಿ. ಸಂಶೋಧಕರಾಗಿ ಭಾಷೆಯನ್ನು ನೀವು ವಿಶ್ಲೇಷಿಸೋದಾದರೆ, ಕನ್ನಡ ಹುಟ್ಕೊಂಡಿರೋದು ತಿಳಿಗನ್ನಡ ಹುಟ್ಕೊಂಡಿರುವ ಕಾಲಘಟ್ಟವನ್ನು ನೀವು ಹೇಳೋದಾದ್ರೆ ಅದರ ಪರಂಪರೆಯತ್ತ ನಾವು ಸ್ವಲ್ಪ ಗಮನ ಹರಿಸೋಣ. ಇಲ್ಲ, ಅದು ಸ್ಪಷ್ಟವಾಗಿ 12ನೇ ಶತಮಾನವೇ. ಈಗ 12ನೇ ಶತಮಾನದವರೆಗೆ ನಮ್ಮ ಮಾರ್ಗ ಕಾವ್ಯ ಇತ್ತು. ಪಂಪ, ರನ್ನ ಮೊದಲಾದವರೆಲ್ಲ ಮಾರ್ಗ ರೂಪದಲ್ಲಿ
ನಾಗಚಂದ್ರನವರೆಗೆ ಅಥವಾ ನಮ್ಮ ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಅತ್ಯದ್ಭುತವಾದ ಬಹಳ ದೊಡ್ಡ ಕಾವ್ಯ ಪರಂಪರೆ. ಆದ್ರೆ ಅದು ಪಂಡಿತರಿಗೆ ರಾಜ ಮಹಾರಾಜರಿಗೆ ಅರ್ಥವಾಗುವಂಥದ್ದಾದ್ದರಿಂದ ವಚನಕಾರರು ರಾಜತ್ವವನ್ನೇ ನಿರಾಕರಿಸಿದಾರಲ್ಲ. ಹಾಗಾಗಿ ರಾಜತ್ವದ ಭಾಷೆಯನ್ನು ಯಾಕೆ ಇಟ್ಟುಕೊಳ್ತಾರೆ ಅವರು? ರಾಜತ್ವವನ್ನೇ ನಿರಾಕರಿಸಿ ಅನುಭವ ಮಂಟಪವನ್ನು ಕಟ್ಟಿಕೊಂಡದರಿಂದ ಅನುಭವ ಮಂಟಪ ಆರ್ಟಿಸಾನ್ಸ್ ಕೆಲಸಗಾರರು ಇವರನ್ನು ಇಟ್ಟುಕೊಂಡಿದ್ದಾರೆ. ಕಾಯಕ ಕೇಂದ್ರಿತವಾದ ಒಂದು ಚಳುವಳಿ ಆದ್ದರಿಂದ ಅವರು ಭಾಷೆಯನ್ನು ಸರಳಗೊಳಿಸಲೇಬೇಕಾಗಿತ್ತು. ಮತ್ತು ಅದು ಬಹಳ ದೊಡ್ಡ ಕ್ರಾಂತಿ ಆ ಕಾಲಕ್ಕೆ, ಒಂದು ಮಾದರಿ, ಒಂದು ಮಾಡೆಲ್. ಹೌದೌದು. ಯಾಕಂದ್ರೆ ನೀವು ಕ್ಲಾಸಿಕಲ್ ಮಾಡೆಲ್ ಇಂದ ತಕ್ಷಣ ಸರಳವಾದ ಮಾಡೆಲ್ಗೆ ಬರೋದಿದೆಯಲ್ಲ, ಬಹಳ ಬಹಳ ಸವಾಲಿನ ಕೆಲಸ. ಇವರು ನನಗನ್ಸಿದಾಗ ಒಂದು 20-30 ವರ್ಷದಲ್ಲಿ ಮಾಡಿಬಿಟ್ರು. ಅದು ಒಂದು ದೈವತ್ವದ ಅಥವಾ ಒಂದು ಶಕ್ತಿಯ ಸ್ವರೂಪ ಅಂತ ನಾವು ಹೇಳ್ಬೋದು. ಅದು ನನಗೆ ಅರ್ಥ ಮಾಡಿಕೊಳ್ಳೋದು ಕಷ್ಟ ಆಗ್ತದೆ. ಹೆಂಗ್ ಮಾಡಿ ಈಗ ಮಾಡಕ್ಕಾಗಲ್ಲ ಮೇಡಮ್. ಬಟ್ ಅವರು ಅಂತ ಹಲವಾರು ಸಮಸ್ಯೆಗಳನ್ನ ಎದುರಿಸಿದ್ರು ಮಾಡಿ. ಜಾತಿ, ವರ್ಣ, ವರ್ಗ, ಲಿಂಗ ಇನ್ನೆಲ್ಲ ಮೀರಿದ ಸಮಾಜವನ್ನು ಮಾಡಕ್ ಹೋಗಿ ಅನೇಕ ಸವಾಲುಗಳನ್ನ ಎದುರಿಸುವಂತ ಪರಿಸ್ಥಿತಿ. ನನಗೆ ಎಷ್ಟೋ ಬಾರಿ ವಚನಗಳನ್ನು ಓದುವಾಗ ಇದು ಸಾಧ್ಯವ ಅಂತ ಅನಿಸಕ್ಕೆ ಶುರು ಆಗ್ತದೆ. ವಿಸ್ಮಯ, ಅದೊಂದು ವಿಸ್ಮಯ. ಒಂದೇ ಒಂದು ವರ್ಡ್, ಒಂದು ವಿಸ್ಮಯ. ಕೊನೆಯದಾಗಿ ಕನ್ನಡ ಅಸ್ಮಿತೆ, ಕನ್ನಡ ಕರ್ನಾಟಕ, ಇವರಿಗೆ ಏನು ಒಂದು ಸಂದೇಶವನ್ನ, ಒಂದು ಮಾತನ್ನ, ಕಿವಿ ಮಾತನ್ನ ಹೇಳೋಕೆ ತಾವು ಇಷ್ಟಪಡ್ತೀವಿ? ಕರ್ನಾಟಕ ಚಾರಿತ್ರಿಕವಾಗಿ ಮತ್ತು ವರ್ತಮಾನದಲ್ಲಿ ಅದು ಒಂದು ಬಹು ಸಂಸ್ಕೃತಿಗಳ ನಾಡು. ಇಲ್ಲಿ 230 ಭಾಷೆಗಳಿವೆ, 400ಕ್ಕಿಂತ ಹೆಚ್ಚು ಸಮುದಾಯಗಳಿವೆ. ಇಲ್ಲಿ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕರಾವಳಿ ಕರ್ನಾಟಕ, ಹೀಗೆ ಬೇರೆ ಬೇರೆ ಭೂಪ್ರದೇಶಗಳಿವೆ. ಆದರೆ ಇವುಗಳೆಲ್ಲವನ್ನು ಕೂಡ ಜೋಡಿಸಿದ್ದು ಕನ್ನಡ. ಮತ್ತು ಆ ಕನ್ನಡಕ್ಕೆ ಒಂದು ಜೀವ ಚೈತನ್ಯವನ್ನು ಕೊಟ್ಟು ಎಲ್ಲ ಕನ್ನಡಿಗರು ಯಾವ ಮಾದರಿಯಲ್ಲಿ ಬದುಕಬೇಕು ಎಂಬುದನ್ನು ಬಹಳ ಸಮರ್ಪಕವಾಗಿ ಹೇಳಿಕೊಟ್ಟ ಒಂದು ಸಾಹಿತ್ಯ ಪರಂಪರೆ ಇದೆ. ಮಾನವ ಜಾತಿ ಒಂದೇ ಒಲಂ ಎಂಬುದನ್ನು ಪಂಪನಿಂದ, ಕನ್ನಡದ ಆದಿಕವಿ ಮತ್ತು ಮಹಾಕವಿ ಪಂಪ ಅದನ್ನು ಹೇಳಿದರೆ, ವಚನಕಾರರು ಅದನ್ನು ಇನ್ನೂ ವಿಸ್ತಾರವಾಗಿ ಇಡೀ ಮನುಕುಲ ಬೆಳಗುವಂಥ ಮಾತುಗಳನ್ನು ಹೇಳಿದರು. ಇಂಥ ಒಂದು ದೊಡ್ಡ ಪರಂಪರೆಯ ಉತ್ತರಾಧಿಕಾರಿಗಳಾಗಬೇಕಾದ್ರೆ ಪರಂಪರೆಯ ಓದಿನ ಅಗತ್ಯ ಇದೆ. ವರ್ತಮಾನ ಕಾಲದ ಬಿಕ್ಕಟ್ಟುಗಳನ್ನು ಅರ್ಥ ಮಾಡಿಕೊಳ್ಳುವ ವಿದ್ವತ್ತಿನ ಅಗತ್ಯ ಇದೆ. ಇವುಗಳು ಎರಡನ್ನು ಕೂಡ ಅತ್ಯಂತ ಜವಾಬ್ದಾರಿಯಿಂದ ನಿರ್ವಹಿಸಿಕೊಂಡು ಹೋಗಲಿಕ್ಕೆ ಬೇಕಾದಂಥ ಕನ್ನಡ ಭಾಷೆ ಇದೆ. ಅದನ್ನು ಮುಂಚೂಣಿಯಲ್ಲಿಟ್ಟು ನಾವೆಲ್ಲರೂ ಕೂಡ ಕೆಲಸ ಮಾಡಿದರೆ ಈ ಭಾಷೆ, ಈ ನಾಡು, ಈ ಪರಂಪರೆ ಉಳಿಯುತ್ತದೆ. ಅದರ ಬಗ್ಗೆ ಮಾತನಾಡುವುದು ಒಂದು ಪ್ಯಾಷನ್ ಆಗಬಾರ್ದು. ಅದರ ಬಗ್ಗೆ ಮಾತನಾಡುವುದು ವರ್ತಮಾನವನ್ನು ಗಟ್ಟಿಗೊಳಿಸುವುದಕ್ಕೆ ಮಾಡುವ ದೊಡ್ಡ ಕ್ರಿಯೆ ಆಗಬೇಕು. ಆ ಕ್ರಿಯೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ವೀಕ್ಷಕರೇ, ಈ ತಿಂಗಳ ಈ ವಿಶೇಷ ಅತಿಥಿ ಕನ್ನಡದ ಕಣ್ಮಡಿ, ಕನ್ನಡದ ಸಾಲುದೀಪಗಳ ಸರಣಿಯಲ್ಲಿ ನಮ್ಮ ಬಸವ ಸಮಿತಿಯ ಅನುಭವ ಮಂಟಪದ ಮೊದಲ ಕಾರ್ಯಕ್ರಮಕ್ಕೆ ಇವತ್ತು ಮುಖ್ಯ ಅತಿಥಿಗಳಾಗಿ ಬಂದು ತಮ್ಮ ಅನುಭವದ ಮೊಗಸೆಯಲ್ಲಿ ಅರಳಿದಂಥ ಅನೇಕ ವಿಚಾರಗಳನ್ನು, ವೈಚಾರಿಕ ಚಿಂತನೆಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಂತಹ ಪ್ರೊಫೆಸರ್ ಪುರುಷೋತ್ತಮ್ ಬೆಳೆಮಲೆಯವರಿಗೆ ಬಸವ ಬಳಗದ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ನಮಸ್ಕಾರ. ನಮಸ್ಕಾರ. ಶರಣಾರ್ಥಿ. ಧನ್ಯವಾದಗಳು. ತುಂಬ ಸಂತೋಷ. ಕೂಡಲ ಸಂಗಮ ದೇವಾ, 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 ಕೂಡಲ ಸಂಗಮ ದೇವಾ. ತಾಳಮಾನ ಸರಿಸವನರಿಯೇ, ತಾಳಮಾನ ಸರಿಸವನರಿಯೇ, ಓಜೆ ಬಜಾವಣೆಯ ಲೆಕ್ಕವನರಿಯೇ, ಓಜೆ ಬಜಾವಣೆಯ ಲೆಕ್ಕವನರಿಯೇ, ಅಮೃತ ಗಣದೇವ ಗಣವನರಿಯೇ, ಅಮೃತ ಗಣದೇವ ಗಣವನರಿಯೇ, ಕೂಡಲ ಸಂಗಮ ದೇವಾ ನಿನಗೆ ಕೇಳಿಲ್ಲವಾಗಿ ಆನು ಒಲಿದಂತೆ ಹಾಡುವೆ, ಆನು ಒಲಿದಂತೆ ಹಾಡುವೆ.